इस जिंगा वाला आफ्टरनून ऑफर्स में सिर्फ ₹1 में पाइए पहले महीने के लिए हिंदी टीवी शोज HD पैक। अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्मं व्यामोहतस्तदितराणि तृणायमेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतियस्तनया विभक्तिः सर्वं यदेव नियमेन मदन्वयानः आद्यस्य नः कुलपतेर्वकुलाभिरामं श्रीमत्पदङ्ग्रीगणं प्रणमामि मूर्ध्ना भूतं सरश्च महदात्मयपट्टनः श्रीभक्तिधारकुलशेखरयोगिवाहां भक्ताङ्गिरेण परकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये यस्य दुर्गवक्त्राद्याः पारिषद्याः प्रशतं विघ्नं सततं विश्वक्सेनं तमाश्रये ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे श्रीमान् वेङ्कटनाथार्यः कवितार्किककेसरिः वेदान्ताचार्यवर्यो मे सन्निधत्तां सदा हृदि ஸ்ரீரன்னதோப்பல் திருவேங்கடமுடையான் பாரொன்னச்சொன்ன பழமலையுள் ஓரன்னதானமையாதவதாரண்யல் வாழ்வார்க்கு வானேரப்ப மழபம் வாழ்வு. அதான் வேதாந்த தேசிகர் ரகசிய கிரந்தங்களில் 6வது ரகசியமான தத்துவாத்ருகா. ಇದನ್ನ
ಅವರ ಮಣಿಪ್ರವಾಳ ಭಾಷೆ ಇದರದನ್ನ ಒಂದ್ಸಲಿ ಓದಿದ್ದಾಗಿದೆ. ಈಗ ವಿಷಯದಲ್ಲಿ ಪರ ಅವರ ಎರಡು ತತ್ವಗಳು, ಅದರ ಬಗ್ಗೆ ನೋಡುದು ಅಂತ. ಎರಡನೇದು ಚೂರ್ಣಿಕೆ ಅಂದ್ರೆ ಇನ್ನೊಂದು ಸಲ ಓದ್ತೇನೆ. ಇವನ್ ಪೊಂಗೋದಂ ಶೂಂಡ ಮೋನಿಯಂ ವಿಣ್ಣುಲಂ ಅಂಗಾದುಂ ಶೋರಾಮೆ ಆಳ್ಗಿಂದ್ರ ಎಂಬೆರುಮಾನ್ செங்கோலுடைய திருவரங்க செல்வனார் நாச்சியார் திருமொழி 11:3 என்கிறபடியே உபய விபூதி நிர்வாகனாய் தன் ஒப்பாரில் ஒப்பன் என்றும் திருவாய்மொழி 6:3-9 ஈன நீல நேன நுயிர் மிகு நர இளனே திருவாய்மொழி 1:1-2 என்றும் ஒத்தார் மிக்காரை இளையாய மாமாயா திருவாய்மொழி 2:3-2 என்றும் சொல்லுகிறபடியே சமாதிக தரித்திரனாயிருக்கும். ಇವನು ಅಂದ್ರೆ ಈ ಪರಮಾತ್ಮ. ಪೊಂಗೋದಂ ಶೂಂಡ ಎಂದೆಂದು ಆಳ್ವಾರ್ ಹೇಳಿದಂತೆ ಉಕ್ಕಿ ಬರುವ ಸಮುದ್ರದಿಂದ ಆವೃತವಾದಂತಹ ಭೂಲೋಕವನ್ನ, ಪರಮ ಪದವನ್ನ ಎಲ್ಲಿಯೂ ಲೋಪವು ಬಾರದಂತೆ ಆಳುವ ಪರಮಾತ್ಮನ ಅಧಿಕಾರ ದಂಡವನ್ನುಳ್ಳಂತಹ ತಿರುವರಂಗದಲ್ಲಿರುವ ಚೆಲ್ವನನ್ನ ಅಂತ ಹೇಳಿದಂತೆ ಉಭಯ ವಿಭೂತಿ ನಿರ್ವಾಹಕನಾಗಿ ತಮಗೆ ಸಮರಾದರೂ ಇಲ್ಲವೆಂಬುದಾಗಿ ಇನ ನಿಲನ್ ಯನ ನುಯರ್ ಎಂದು ಸಮರು ಅಧಿಕರು ಇಲ್ಲದ ಆಶ್ಚರ್ಯಭೂತನು ಅಂತ ಹೇಳುವಂತ ಸಮಾಧಿಕ ದರಿದ್ರನಾಗಿದ್ದಾನೆ ಎಂದು. ಸಮ ಅಧಿಕ ಯಾರು ಇಲ್ಲ, ಆ ದಾರಿದ್ರ್ಯತೆ ಭಗವಂತನಿಗೆ. ಅವನಿಗೆ ಸಮರೂ ಇಲ್ಲ, ಅವನಿಗೆ ಅಧಿಕರೂ ಇಲ್ಲ. ಈ ತ್ರಿಮೂರ್ತಿಗಳೆಲ್ಲ ಒಂದೇ ಅಲ್ಲವೇ ಅಂತಂದ್ರೆ ಅವನೇ ಬೇರೆ, ಎಲ್ಲರೂ ಅವನ ಸ್ವರೂಪಗಳು. ಇದು ಸರಿಯಾಗಿ ತತ್ವ ಸಿದ್ಧಾಂತ ತಿಳಿಬೇಕಾದ್ರೆ ಶ್ರೀಮನ್ ನಾರಾಯಣ ಇವರಿಬ್ಬರೇ ಜಗದಾದಿ ದಂಪತಿಗಳು, ಅವರಿಂದ ಎಲ್ಲವೂ ಉಂಟಾಯಿತು. ಇದು ಬರೀ ಸುಮ್ಮನೆ ನಾವು ಶ್ರೀ ವೈಷ್ಣವರು ಅಂತ ಹೇಳ್ಕೊಳ್ಳೋದಲ್ಲ, ಉಪನಿಷತ್ತಿನ ಆಧಾರದಿಂದ ಹೇಳೋದು. ಜಗದಾದಿ ಕಾರಣ, ಎಲ್ಲವನ್ನು ನೇಮಿಸೋನಾರು, ಎಲ್ಲಕ್ಕೂ ಆಧಾರವಾಗಿರೋನು ಯಾರು? ಬ್ರಹ್ಮ, ರುದ್ರ, ಇಂದ್ರ ಇವರುಗಳೆಲ್ಲ ತಪ್ಪು ಮಾಡಿದಾಗ ಅವರನ್ನ ಅದರಿಂದ ರಕ್ಷಿಸಿ, ಅವರು ಕೊಟ್ಟ ವರಗಳನ್ನು ಸುಳ್ಳಾಗಿಸಿ ಲೋಕವನ್ನ ಕಾಪಾಡಿದ್ದು ಇವೆಲ್ಲ. ನಾರಾಯಣನ ನಾಭಿ ಕಮಲದಿಂದ ಸೃಷ್ಟಿ ಆರಂಭದಲ್ಲಿ ಒಂದು ಕಮಲ ಉಂಟಾಯಿತು, ಅದರಲ್ಲಿ ಬ್ರಹ್ಮ ಉಂಟಾದ. ಬ್ರಹ್ಮನಿಂದ ಶಿವ, ಮತ್ತೆ ಇವನು ಸಂಕಲ್ಪಿಸಿದಂತೆ ಪೂರ್ವ ದಿಕ್ಕು, ಅದು ಇಂದ್ರನಿಗೆ ಅಂತ ಹೇಳಿ ದಿಕ್ಪಾಲಕರು ಎಲ್ಲರೂ ಉಂಟಾದ್ರು. ಇವರೆಲ್ಲರೂ ಚೇತನರೇನೆ, ನಮ್ಮಂತೆಯೇ ಆತ್ಮಗಳು. ಅವರು ಮಾಡಿದ ತಪಸ್ಸಿನ ಫಲ ಹಿಂದಿನ ಜನ್ಮದ ಇದು. ಅದಕ್ಕಾಗಿ ಇವರಿಗೆ ದಿಕ್ಪಾಲಕರು, ಅಧಿಪತಿ ಅವನ ಬ್ರಹ್ಮ ಸೃಷ್ಟಿಕರ್ತ, ಇವನು ಲಯಕರ್ತ. 11 ಜನ ರುದ್ರಿದ್ದಾರೆ, ರುದ್ರ ಪದವಿ. 12 ಜನ ಆದಿತ್ಯರಿದ್ದಾರೆ. ಸೂರ್ಯ ಒಬ್ಬನೇ ಅಲ್ಲ, ನಮಗ್ ಕಾಣೋ ಸೂರ್ಯ ಅವನೊಬ್ಬನೇ ಅಲ್ಲ, 12 ಆದಿತ್ಯರಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಅವನಿಂದ ಉಂಟಾಗಿದ್ದು. ಹಾಗಾಗಿ ಇವರು ಯಾರು ಅವನಿಗೆ ಸಮರಲ್ಲ, ಅವನಿಗೆ ಅಧಿಕರಂತೂ ಇಲ್ವೇ ಇಲ್ಲ. ಇದನ್ನ ಭಗವಂತನ ಕೃಪೆಯಿಂದ ಯಾರು ಅವನನ್ನ ವಿರಾಟ್ ಸ್ವರೂಪವನ್ನ ನೋಡಿದಾಗ ಅರ್ಜುನ ಹೇಳಿದ, ನತ್ವತ್ಸಮೋಸ್ತ್ಯ ಬೆದಿಕ ಕುತೋನ್ಯೋ ಲೋಕತ್ರಿಯೇಪ್ಯಪ್ಯ ಅಪ್ರತಿಮ ಪ್ರಭಾವ. ಅವತಾರಗಳಲ್ಲಿ ಬಂದ್ರು ಕೂಡ ಇವನು ಮಾಡಿದಂತ ಕೆಲಸಗಳು ಬೇರೆ ಯಾರು ಮಾಡ್ಲಿಕ್ಕಾಗತ್ತೆಯೇ? ಹೇಳ್ಕೊಂಡ್ರು ಕೂಡ ಆತ್ಮಾನಂ ಮಾನುಷಮ್ಮನ್ಯೇ ರಾಮೋ ದಶರಥಾತ್ಮಜಂ ಅಂತ ಹೇಳ್ದ. ಆದ್ರೆ ಜಟಾಯುವಿಗೆ ಮೋಕ್ಷ ಕೊಟ್ಟಿದ್ದೀನಿ ಅಂತಂದ. ಒಂದು ಕ್ಷಣ ಕಾಲದಲ್ಲಿ 14,000 ರಕ್ಕಸರು ಬಂದಿದ್ದಾರೆ. ಅವರ ಆಯುಧಗಳು ಎಲ್ಲವನ್ನೂ ನಿವಾರಿಸಿ ಒಬ್ಬ ನಿಂತು ಎಲ್ಲರನ್ನು ಮುಗಿಸಿದ್ದು. ಇನ್ನು ಸುಗ್ರೀವನಿಗೆ ಹೇಳಿದ್ದು, ನನ್ನ ಎಡಗೈ ಕಿರು ಬೆರಳ ಉಗುರಿನಿಂದ ಇಡೀ ನನ್ನ ಸೃಷ್ಟಿಸಿದ ಅಷ್ಟನ್ನು ನಾನು ನಾಶ ಮಾಡಬಲ್ಲೆ. ಇವೆಲ್ಲ ಹೇಳ್ಬೇಕಾದ್ರೆ ಅವನಿಗೆ ಸಮರ ಯಾರು ಇರೋದಕ್ಕೆ ಸಾಧ್ಯವಾಗುತ್ತೆ? ಅಥವಾ ಅಧಿಕರು ಇರೋದಕ್ಕೆ ಸಾಧ್ಯವೋ? ಇಲ್ವೇ ಇಲ್ಲ. ನತ್ವತ್ ಸಮೋಸ್ತ್ಯ ಬೇದಿಕ ಕುದೋನ್ಯ. ಈಗ ಸಮರು ಅಧಿಕರ ಇಲ್ಲ ಅಂದ್ಮೇಲೆ ಇವನಿಗಿಂತ ಅಧಿಕರನ್ನ ಹೇಳ್ತಾರೋದು. ಯಾರು ಸಮರಿದ್ರೆ ಆಮೇಲೆ ಇವನಿಗಿಂತ ಅಧಿಕರು ಅಂತ ನೋಡ್ಬೋದು. ಸಮರು ಇಲ್ಲ, ಅಧಿಕರು ಇಲ್ವೇ ಇಲ್ಲ. ಇದನ್ನೇನೆ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ರು, ನಿಸ್ಸಮಾಭ್ಯಧಿಕ. ಅವನಿಗೆ ಸಮರು ಅಧಿಕರು ಯಾರು ಇಲ್ಲ. ಅವನು ನಾರಾಯಣ ಏವ, ಅವನು ಜಗತ್ತಿಗೆ ಕಾರಣಕರ್ತ. ಮೋಕ್ಷವನ್ನು ನೀಡೋದಕ್ಕೆ ಅವನಿಗೆ ಮಾತ್ರ ಇನ್ಯಾರಿಗೂ ಅಲ್ಲ. ಬೇರೆಯವರೆಲ್ಲ ಹೇಳುವಂತ ಮೋಕ್ಷ ನಿಜವಾದ ಮೋಕ್ಷ ಅಲ್ಲ. ಶಿವನು ಮೋಕ್ಷ ಕೊಡ್ತಾನೋ? ಅವನು ಮೋಕ್ಷ ಕೊಡೋದು ಕೈವಲ್ಯ ಅಂತಾರೆ. ಶಿವನ ಲೋಕವನ್ನ ಪಡೆಯುತ್ತಾರೆ. ಹೀಗೆ
ವೈಕುಂಠದ ವರ್ಣನೆಯನ್ನ ಉಪನಿಷತ್ತುಗಳೇ ಹೇಳೋದು, ಬರೀ ನಾವು ಸುಮ್ಮನೆ ಹೇಳ್ಕೊಳ್ಳೋದು ಇನ್ನೆಲ್ಲ ಕಡಿಮೆ ಅಂತ ಹೇಳೋ ಉದ್ದೇಶದಿಂದ ಅಲ್ಲ. ಅದು ಅಪರಾಜಿತ, ಸಾಕೇತ, ಕಲಂಗ ಪೆರುನಹರ್, ಈ ಅಪ್ರಾಕೃತ ಅಂತ ಈ ಪ್ರಕೃತಿ ಸಂಬಂಧ ಬರ್ಬೇಕು ಅಂದ್ರೆ ತ್ರಿಗುಣಾತ್ಮಕವಾದದ್ದು, ಅದು ಇದಕ್ಕೆ ಹೊರತಾದದ್ದು. ಶುದ್ಧ ಸತ್ವಮಯ ಅಂತ ಹೆಸರು ಅದಕ್ಕೆ. ಪರಮ ವ್ಯೋಮ, ಅದಕ್ಕೆ ಅಧಿಪತಿಯಾಗಿರುವನು ಭಗವಂತ. ಸೊ ಅವನಿಂದ ಎಲ್ಲವೂ ಉಂಟಾಯಿತು, ಅವನ ಸಂಕಲ್ಪಕ್ಕೆ ನಡೆದು ಎಲ್ಲರೂ ಕೂಡ ನಡೆಸ್ತಾ ಇರುವಂತಹದ್ದು. ಭೀಷಾಸ್ಮಾದ್ ವಾತಃಪವದೆ ಇವುಗಳೆಲ್ಲ. ಅದರಿಂದ ಇವನಿಗೆ ಸಮರು ಇಲ್ಲ, ಅಧಿಕರೂ ಇಲ್ಲ, ಇದನ್ನು ಸರಿಯಾಗಿ ತಿಳಿಬೇಕಾದದ್ದು. ಮತ್ತೆ ಬೇರೆ ದೇವತೆಗಳನ್ನ ಇವನಿಗೆ ಸಮನಾಗಿ ಭಾವಿಸಿದ್ರೆ ಅದು ಅಪಚಾರವಾಗತ್ತಲ್ಲ, ಭಗವಂತನಲ್ಲಿ ಮಾಡುವ ಅಪಚಾರ. ಮೂರನೆಯ ಚೂರ್ಣಿಕೆ ಅಂದ್ರೆ ಒಂದೊಂದು ಪ್ಯಾರಾಗ್ರಾಫ್. ಅಪ್ರಾಕೃತಮಾಯ್ ಪಂಚೋಪನಿಷತ್ ಪ್ರತಿಪಾದ್ಯ ಶುದ್ಧ ಸತ್ವ ಪಂಚಶಕ್ತಿಮಯಮಾಯ್ ಅಸ್ತ್ರಭೂಷಣ ರೂಪ ವಿಚಿತ್ರ ತತ್ವಾಶ್ರಯಮಾನ ದಿವ್ಯಮಂಗಳ ವಿಗ್ರಹ ವಿಶೇಷತ್ತಾಲೆ ವಿಶಿಷ್ಟನಾಯ್ ಕೊಂಡು ಪರವ್ಯೂಹಾದಿ ಪಂಚ ಪ್ರಕಾರನಾಯ್ ಇರುಕ್ಕುಂ. ಈ ಶ್ರೀಮನ್ನಾರಾಯಣ ಅಪ್ರಾಕೃತವಾಗಿ ಅಂದ್ರೆ ಈಗ ತಾನು ಹೇಳಿದೆ, ತ್ರಿಗುಣಗಳಿಗೆ ಅತೀತವಾದದ್ದು, ಪ್ರಕೃತಿ ಸಂಬಂಧ ಇಲ್ಲದಂತಹದ್ದು. ಪಂಚೋಪನಿಷನ್ ಮಂತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂತ ಶುದ್ಧ ಸತ್ವ, ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯನಾದವನು. ಪಂಚಶಕ್ತಿಗಳಿಂದಲೂ ಕೂಡಿದ್ದಾಗಿ ಅಸ್ತ್ರಭೂಷಣಾಧ್ಯಾಯಗಳಲ್ಲಿ ಹೇಳಿರುವಂತೆ ಅವನ ಅಸ್ತ್ರಗಳು, ಭೂಷಣಗಳು, ರೂಪ ಎಂಬ ಆಶ್ಚರ್ಯವಾದ ತತ್ವಗಳಿಗೆ ಆಶ್ರಯವಾದಂತಹ ದಿವ್ಯ ಮಂಗಳ ವಿಗ್ರಹದಿಂದ ವಿಶಿಷ್ಟನಾಗಿ ಅವನೇ ಮುಂದಕ್ಕೆ ತಾನು ಸೃಷ್ಟಿಸಿದ ಚೇತನರನ್ನ ರಕ್ಷಿಸುವುದಕ್ಕಾಗಿ ಪರ, ವ್ಯೂಹ, ವಿಭವ, ಹಾರ್ದ ಇದೆಲ್ಲದ 5 ಪ್ರಕಾರದ ರೂಪವನ್ನು ಅವನು ಪಡೆದ. ಪರ ಅಂದ್ರೆ ವೈಕುಂಠದಲ್ಲಿ ಇರೋನೆ, ಪರವಾಸುದೇವ. ನಾವು ಅಷ್ಟಾಕ್ಷರಿ ಜಪಿಸ್ಬೇಕಾದ್ರೆ ಸವ್ಯಂ ಪಾದಂ ಪ್ರಸಾರ್ಯ ಶ್ರಿತ ದುರಿತಹರಂ ದಕ್ಷಿಣಂ ಕುಂಚಯಿತ್ವ ಜಾನುನ್ಯಾದಾಯ ಸವ್ಯೇತರಂ ಇತರ ಭುಜಂ ನಾಗಭೋಗೆ ನಿದಾಯ. ಇದು ಧ್ಯಾನ ಶ್ಲೋಕ ಅಷ್ಟಾಕ್ಷರಿಗೆ. ವೈಕುಂಠದಲ್ಲಿ ನಾರಾಯಣ ಹೇಗಿದ್ದಾನೆ, ಶ್ರೀದೇವಿ ಭೂದೇವಿಯರ ಜೊತೆ ಚಾಮರ ಗ್ರಾಹಿಣಿಯರಿದ್ದಾರೆ, ಅನಂತ ಗರುಡ ವಿಶ್ವಸೇನ ಜಿತ್ತು ಸೂರಿಗಳು. ಇಂತಹ ಭಗವಂತನನ್ನ ಧ್ಯಾನಿಸುತ್ತಾ ಅಷ್ಟಾಕ್ಷರಿ ಜಪಿಸ್ತೇನೆ ಅಂತ ಆ ಧ್ಯಾನ ಶ್ಲೋಕವನ್ನು ಹೇಳುವಂಥದ್ದು. ಹಾಗೆ ಎಲ್ಲ ಮಂಗಳಗಳಿಗೂ ಆಶ್ರಯನಾಗಿರು ಸಕಲ ಕಲ್ಯಾಣ ಗುಣ ಪರಿಪೂರ್ಣ ದಿವ್ಯ ಮಂಗಳ ವಿಗ್ರಹದಿಂದ ನಾವು ರೂಪ ಆಕಾರ ಅಂತಿಲ್ಲ, ಅದು ದಿವ್ಯವಾದಂತಹದ್ದು ಆಕಾರ, ಚತುರ್ಭುಜಧಾರಿಯಾಗಿ. ಹಾಗಾದ್ರೆ ಅದು ಬಿಟ್ಟು ಬೇರೆ ರೂಪ ಅವನು ಮತ್ಸ್ಯ ಕೂರ್ಮ ಹೆಂಗ್ ಪಡಿತಾನೆ ಅಂದ್ರೆ ಅದು ದಿವ್ಯವಾದದ್ದು. ಈಗ ನಮ್ಮ ಶರೀರ ಬಿಟ್ಟು ನಾವ್ ಇನ್ನೇನು ಆಗ್ತೀವಿ ಅಂತಂದು ಸಾಧ್ಯನೋ? ನಾವು ಈ ಕರ್ಮದಲ್ಲಿ ಬಂದಿಗಳು, ಕರ್ಮದ ಶರೀರದಲ್ಲಿ. ಆದ್ರೆ ಭಗವಂತನು ಅವನು ಇಚ್ಛೆ ಪಡೆದಾಗ ಆ ಶರೀರ ಪಡಿಬಲ್ಲ. ಅವನು ಈಗ ವೈಕುಂಠದಲ್ಲಿ ಇದ್ದಾನೆ, ಅದ್ರಲ್ಲಿ ಇದ್ದು ಬಿಡ್ತಾನೆ, ಅಲ್ಲಿಂದ ಮತ್ತೆ ಬರಲ್ವಾ? ಇಲ್ಲಿ ಬಂದ್ಬಿಟ್ರೆ ವೈಕುಂಠದಲ್ಲಿ ಇಲ್ವಾ? ಹಿಂದೆ ಎಲ್ಲ ಡಾಕ್ಟರ್ಗಳು ವಿಸಿಟ್ಸ್ಗೆ ಬರ್ತಾ ಇದ್ರು. ಸಾಯಂಕಾಲ ಅವ್ರ ಕ್ಲಿನಿಕ್ 6 ರಿಂದ 9 ಅಂತ ಹಾಕಿದ್ರೆ ಹೊರಗಡೆ ಒಂದು ಬೋರ್ಡ್ ಇದೆ, ಡಾಕ್ಟರ್ ಹ್ಯಾಸ್ ಗಾನ್ ಫಾರ್ ಎ ಕ್ಲಿನಿಕ್ ವಿಸಿಟ್ ಔಟ್ಸೈಡ್. ಹೋಗ್ಬಿಟ್ಟು ಅವರು ಇಷ್ಟೊತ್ತಿಗೆ ಬರ್ತಾರೆ ಲೈಕ್ಲಿ ಅಂತ ಒಂದು ಅವ್ರು ಅಲ್ಲಿ ಸೆಟ್ ಮಾಡೋರು ಒಂದು ಚಿಕ್ಕ ಗಡಿಯಾರ ತರ ಒಂದು ಡಿಸ್ಪ್ಲೇನು ಹಾಕಿ. ಯಾರು ಬಂದ್ರೆ ಎಲ್ಲಿ ಡಾಕ್ಟರ್ ಇಲ್ವಾ ಅಂತಂದ್ರೆ ಅಲ್ಲಿದೆ, ಡಾಕ್ಟರ್ ಹ್ಯಾಸ್ ಗಾನ್ ಔಟ್, ಹಿ ವಿಲ್ ಬಿ ಬ್ಯಾಕ್ ಬೈ 7:30. ಅವ್ರು ಟೈಮ್ ಹಾಕಿರ್ತಾರೆ. 7:15 ಬರ್ತಾರೆ. 7:15 ಬರ್ತಾರೆ. ಇವ್ರು 6 ಗಂಟೆಗೆ ಬಂದು 1:15 ಗಂಟೆ ತನಕ ಕೂತ್ಕೊಳ್ಳೋ ಬದಲು ಹೋಗ್ಬಿಟ್ಟು ಸುತ್ಕೊಂಡು ಇನ್ನೇನಾದ್ರು ಕೆಲಸ ಇದೆ ಮುಗಿಸ್ಕೊಂಡ್ ಬರ್ಬೋದು. ಅವ್ರು ವಿಸಿಟ್ ಎಲ್ಲ ಮಾಡಿ ಬರ್ತಾರೆ, ಇಲ್ಲ ಅವರ ಅಸಿಸ್ಟೆಂಟ್ ಇರೋರು. ಯಾಕೆ ಈ ಉದಾಹರಣೆ ಹೇಳಿದ್ದು ಅಂದ್ರೆ, ಡಾಕ್ಟರ್ ಅಲ್ಲಿ ಹೊರಗಡೆ ಹೋಗಿದ್ದಾರೆ, ಇಷ್ಟೊತ್ತಿಗೆ ಬರ್ತಾರೆ. ಇವರು ಡಾಕ್ಟರ್ ಇಲ್ಲೇ ಇದ್ಬಿಟ್ಟು ಅಲ್ಲಿಗೆ ಹೋಗಿ ಬರ್ಬೋದಕ್ಕೆ ಸಾಧ್ಯನಾ? ಒಂದೇ ಶರೀರದಲ್ಲಿದ್ದು ನಾವು ಬೇರೆ ಬೇರೆ ಎಲ್ಲ ಮಾಡ್ಲಿಕ್ಕಾಗತ್ತಾ? ಈ ರೀತಿಯ ಅನ್ವಯ ಭಗವಂತನಿಗಾಗೋಲ್ಲ. ಅವನು ವೈಕುಂಠದಲ್ಲಿದ್ದು ಅಲ್ಲಿಂದ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಮೋದತೆ. ಈ ಕೃಷ್ಣ ಜನ್ಮಾಷ್ಟಮಿ ಆಗುತ್ತೆ. ಈಗ ನಮ್ಮನೆಯಲ್ಲಿ ಆರಾಧನೆ ಮಾಡಿ ಅವನನ್ನು ಸಾನ್ನಿಧ್ಯವನ್ನು ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮನೇಲಿ ಬಂದ್ರೆ ಹಾಗಾದ್ರೆ ಬೇರೆ ಯಾರ ಮೊದಲು ಕೃಷ್ಣ ಇಲ್ವಾ? ಅವನು ಈ ಒಂದಿದಕ್ಕೆ ಸೀಮಿತವಾಗಿಲ್ಲ, ಒಂದು ಸಾಲಿಗ್ರಾಮಕ್ಕೋ ಒಂದು ವಿಗ್ರಹಕ್ಕೋ ಒಂದು ಇದಕ್ಕೋ, ಎಲ್ಲ ಕಡೆನಲ್ಲೂ ಅವನಿರಬಲ್ಲ. ಹಾಗಾಗಿ ಪರ ಅಲ್ಲಿ ವೈಕುಂಠದಲ್ಲಿ. ಅದಾದ್ಮೇಲೆ ವ್ಯೂಹ ರೂಪಿಯಾಗಿ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಆ ಅನಿರುದ್ಧ ರೂಪಿಯೇ ತಿರುಪಾರ್ ಕಡಲ್ನಲ್ಲಿ ಹತ್ತಿರದಲ್ಲಿ ಇದ್ದಾನೆ.
ಗಜೇಂದ್ರ ಮೋಕ್ಷದ ಘಟನೆ ಆದ್ಮೇಲೆ ಅಲ್ಲಿಂದ ಬರೋದು ಲೇಟ್ ಆಗ್ಬಿಡುತ್ತೆ ಭಕ್ತರನ್ನ ರಕ್ಷಿಸೋದಕ್ಕೆ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲೇ ಇದ್ದಾನೆ ಅಂತ. ಈಗ ನಮ್ಮಿಂದ ಸುತ್ತಲೂ ಈಗ ಲವಣ ಸಮುದ್ರ ಆವರಿಸ್ಕೊಂಡಿದೆ. ಅದಾದ್ಮೇಲೆ ಇಕ್ಷು ಅಂತ ಕಬ್ಬಿನ ಹಾಲು ಅದರಿಂದ ಇರುವಂತ ಸಮುದ್ರ ಇದೆ. ಇದಕ್ಕೆ 7 ಪಟ್ಟು ಹೆಚ್ಚು. ಹೀಗೆ ಒಂದೊಂದೇ ಆವರಣಗಳು ಹೇಳ್ತಾ ಬರ್ತಾರೆ. 3ನೇ ಆವರಣ ಕ್ಷೀರಾಬ್ದಿ, ಹಾಲಿನ ಸಮುದ್ರ. ಅದು ಇನ್ನು ಹಾಲು ಕೆಟ್ಟೋಗಲ್ವೇ ಅಂದ್ರೆ ಇಲ್ಲ. ಆ ಕ್ಷೀರ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮಲಗಿದ್ದಾನೆ. ಅವನು ಅನಿರುದ್ಧ ರೂಪಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹೀಗೆ ಆ ರೂಪಗಳು. ಪರರೂಪ ಎಂಬುದು ನಿತ್ಯವಾದದ್ದು, ಏಕರೂಪವಾದದ್ದು. ಹಾಗೆ ನಿತ್ಯರು ಮುಕ್ತರು ಸೇವಿಸುವಂತಹದ್ದು. ಈ ನಿತ್ಯವೂ ಇರೋದು ಅಂತಂದ್ರೆ ಸದಾ ಅವನು ಅಲ್ಲೇ ಇರ್ತಾನೆ. ಅಲ್ಲಿಂದ ಬಂದು ಇಲ್ಲೂ ಕೂಡ ರೂಪಗಳನ್ನು ತಗೊಳ್ಬಹುದು, ಸಾಧ್ಯವಾಗತ್ತೆ ಅವನಿಗೆ. ಕುಳುಮಿತ್ತೇವರ್ ಕುಳಾಂಗಳ್ ಅಂದರೆ ನಿತ್ಯಕೂಟಗಳು. ಅಪ್ರಾಕೃತಮಾಯ್ ಪಂಚೋಪನಿಷತ್ ಪ್ರತಿಪಾದ್ಯ ಶುದ್ಧ ಪಂಚಶಕ್ತಿಮಯಮಾಯ್ ಅಸ್ತ್ರ ಭೂಷಣ ರೂಪ ವಿಚಿತ್ರ ತತ್ವಾಶ್ರಯಮಾನ ದಿವ್ಯ ಮಂಗಳ ವಿಗ್ರಹ ವಿಶೇಷத்தால் விசிஷ்டனாய்க்கொண்டு பராவியூகாதி பஞ்ச பிரகாரனா இருக்கும். ನಿತ್ಯರ ಕೂಟಗಳು ಅನಂತ, ಗರುಡ, ವಿಶ್ವಕ್ಸೇನ ಇವರುಗಳಿಂದ ಆರಾಧಿಸಿ ಅರ್ಚಿಸುವಂತಹ ಜ್ಯೋತಿಯ ಪ್ರವಾದದೊಳಗೆ ಇಳುವಂತಹ ಒಂದು ದಿವ್ಯ ರೂಪ. ಅನಾದಿಯು ಸುಂದರವಾದಂತಹ ಜ್ಯೋತಿರ್ಮಯ ರೂಪ ಅಂತ ಹೇಳುವಂತೆ ಪರಮಾಕಾಶದಲ್ಲಿ ಉನ್ನತವಾಗಿ ಬೆಳಗುವಂತಹ ಆನಂದ ರೂಪವಾದ ಸ್ವರೂಪವನ್ನು ಉಳ್ಳವನು ಅವನು. ಪರ ಆಯ್ತು, ವ್ಯೂಹ ಆಯ್ತು. ವಿಭವ 10 ಅವತಾರಗಳು. ವಿಭವ, ಆರ್ಧ, ಅರ್ಚ, ದೇವಾಲಯಗಳಲ್ಲಿ ಅರ್ಚಿಸೋದಕ್ಕೆ ಒಂದು ವಿಗ್ರಹ ಮೂರ್ತಿಯನ್ನು ಮಾಡಿದ್ದಾನೆ. ಶ್ರೀನಿವಾಸನೋ, ನರಸಿಂಹನೋ, ರಾಮನೋ, ಹನುಮಂತನೋ ಎಲ್ಲ ರೂಪಗಳು. ಪಂಚಮುಖಿ ಆಂಜನೇಯ. ಈ ಆಂಜನೇಯನಲ್ಲಿ ಎಲ್ಲ ಹೇಗೆ ಅಂದ್ರೆ ವರಾಹನೂ ಇದ್ದಾನಲ್ಲಿ, ನರಸಿಂಹನೂ ಇದ್ದಾನೆ, ವೈನತೆಯನು ಇದ್ದಾನೆ, ಹಯಗ್ರೀವನು ಇದ್ದಾನೆ. ಹೀಗೆ 5 ಪ್ರಕಾರವಾದ ರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸೋದಕ್ಕೆ ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ. ಹಾರ್ದ ಅಂದ್ರೆ ಎಲ್ಲರ ಹೃದಯದಲ್ಲೇ ಇದ್ದಾನೆ. ನೀವೇನು ಇಲ್ಲೆಲ್ಲೋ ಹೋಗ್ಲೇಬೇಕಾಗಿಲ್ಲ. ಹೊರಗಡೆ ನೋಡುವ ಕಣ್ಣನ್ನ ಸ್ವಲ್ಪ ಅಂತರ್ಮುಖವಾಗಿ ಮಾಡಿಕೊಳ್ಳಿ, ಹೊರಗಿನ ಸಂಬಂಧ ಬಿಡಿಸ್ಕೊಳ್ಳಿ, ಅವಾಗ ಅವನು ಕಾಣ್ತಾನೆ ಒಳಗಡೆ ಇದ್ದಾನೆ. ಯೋಗಿ ಹೃದಯಾನಗಮ್ಯಂ ಅಂತ ಕೊಂಡಾಡುವಾಗ. 3ನೇದು ಆಯ್ತು. 4ನೇದು பரரூபமாவது நித்தியமாய் ஏகரூபமாய் நித்தியருக்கும் முக்தருக்கும் சேவியமாய் குழுமித்தேவர் குழாங்கள் கைத்தொழ சோதி வெள்ளத்தினுள்ளே எழுவதோரரு திருவாய்மொழி 5:5-10 என்றும் ஆதியம் சோதியுரு திருவாய்மொழி 3:5-5 என்றும் சொல்லுகிறபடியே வானுயர் இன்பம் மன்னி வீத்திருந்த ರೂಪಂ ಅಂತ. ವ್ಯೂಹಗಳು ಅಂದ್ರೆ ಈ ಪರರೂಪದ ಮೂಲವನ್ನು ಹೊಂದಿ ಮೊದಲಿನ ವ್ಯೂಹವು ಅದರ ಮುಂದಿನ ವ್ಯೂಹಕ್ಕೆ ಕಾರ್ಯವಾಗಿ ಮುನ್ನೆ ವಣ್ಣಂ, ಪಾಲಿನ್ ವಣ್ಣಂ ಇವೇ ಮೊದಲಾದವುಗಳಲ್ಲಿ ಹೇಳಲ್ಪಟ್ಟಂತ ರೂಪ. ಹೀಗೆ ಹೇಳಿರುವಂತೆ ಕೃತ, ತ್ರೇತ, ದ್ವಾಪರ, ಕಲಿ ಮೊದಲಾದ ಯುಗಗಳಲ್ಲಿ ಕಂಡು ಬರುವ ಬದಲಾಗಿ ಬರುವಂತಹ ವರ್ಣಗಳನ್ನುಳ್ಳಂತಹ ರೂಪಗಳು. ಭಗವಂತನ ವರ್ಣವೂ ಕೂಡ ಒಂದೊಂದು ಯುಗಕ್ಕೆ ಬದಲಾಗುತ್ತೆ. ಶ್ವೇತವರ್ಣ, ಈಗ ಕಲಿಯುಗದಲ್ಲಿ ಕೃಷ್ಣ ವರ್ಣ, ನೀಲಮೇಘ ಶ್ಯಾಮ, ಒಂದೊಂದು ಯುಗದಲ್ಲಿ ಒಂದೊಂದು ವರ್ಣ. ಇವೆಲ್ಲ ಪುರಾಣದ ಉಲ್ಲೇಖದಲ್ಲಿ ಬರುತ್ತೆ, ವೇದಗಳಲ್ಲಿ ಕೊಂಡಾಡುವಂತ. ಹಾಗೆ ಭಕ್ತರನ್ನ ರಕ್ಷಿಸುವುದಕ್ಕಾಗಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳದಂತ ಅವನು ಬರ್ತಾನೆ. ವ್ಯೂಹಗಳ ಅವನ ಈ பரரூபம்படியாக பூர்வத்திற்கு உத்தரோத்தரம் காரியமாய் கொண்டு பிறந்து முன்னை வண்ணம் பாலின் வண்ணம் பெரிய திருமொழி 4:9-8 பாலின் நீர்மை திருச்சந்த விருத்தம் 44 இத்தியாதிகள் படிய கிருத திரேதாயுகங்கள் தோறும் மாறி மாறி வரும் ನಿರಂಗಳೈ ಉಡೆಯತ್ತಾನ ರೂಪங்கள். ಅಭಿಮಾನ ವಿಶೇಷದಿಂದ ಜೀವ, ಮನಸ್ಸು, ಅಹಂಕಾರ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುವಂತಹ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ರೂಪಗಳಲ್ಲಿ ಜ್ಞಾನ, ಬಲ ಮೊದಲಾದ ಷಡ್ಗುಣಗಳಲ್ಲಿ 2 ಗುಣಗಳು, ಸಂಹಾರ, ಶಾಸ್ತ್ರ ಪ್ರವರ್ತನೆ ಮೊದಲಾದವುಗಳಲ್ಲಿ 2 ವ್ಯಾಪಾರಗಳನ್ನು ಹೊಂದಿರೋದಾಗಿದೆ. ಈ 4 ರೂಪ ಇದೆಯಲ್ಲ, ಪರ, ವ್ಯೂಹ, ವಿಭವ, ಹಾರ್ದ ಹೇಳ್ಬೇಕಾದ್ರೆ
ಆ ಪರವಾಸುದೇವ ವ್ಯೂಹ ರೂಪದಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಒಬ್ಬೊಬ್ಬರಲ್ಲಿ ಎರಡೆರಡು ಗುಣಗಳು. ಷಾಡ್ಗುಣ್ಯ ಪರಿಪೂರ್ಣ ಇದ್ನಲ್ಲ, ಎರಡೆರಡು ಅವನಲ್ಲಿ ಸೇರೋದು ಬರುತ್ತೆ ಅಂತ. ಸೃಷ್ಟಿ, ಸ್ಥಿತಿ, ಸಂಹಾರ, ಭಕ್ತ ರಕ್ಷಣೆ, ಇವುಗಳನ್ನ ಹೇಳುವಂಥದ್ದು. ಅಭಿಮಾನ ವಿಶೇಷತ್ತಾಲೆ ಜೀವ ಮನೋಹಂಕಾರ ಶಬ್ದ வாச்சியங்களான ಸಂಕರ್ಷಣ பிரத்யும்ன அனிருத்த ரூபங்களில் ஞான பலாதிகளில் இவ்விரண்டு குணங்களும் சம்மார சாஸ்திர பிரவர்த்தனாதிகளில் இவ்விரண்டு தொழில்களும் உடைத்தா இருக்கும். வாசுதேவாதிகளான 4 வியூகங்களிலும் ஒவ்வொரு வியூகத்திலே மும்மூன்றாக பிரிந்து கேசவன் தமரில் சொல்லுகிற திருநாமங்களுடைய ரூபங்கள் 12 ವ್ಯೂಹಾಂತರಂಗಳು. 12 ದ್ವಾದಶ ನಾಮಗಳು, ದ್ವಾದಶ ಪಂಚರಿಕಾ ಸ್ತೋತ್ರ ಇದೆ. ಅದು ಮುಂದಕ್ಕೆ ಬಂದಿದ್ದು ವಿಭವ ಅಂತ ಹೇಳೋದಿದೆ. ಮೀನಾಯ್, ಆಮೆಯಾಯ್, ಇವೇ ಮೊದಲಾದ ಕರ್ಕಿಯಾಯ್, ಪಿನ್ನುಮಿ ರಾಮನಾಯ್. ನೋಡಿ, ಈ ಗೌತಮ ಬುದ್ಧಂದಿಲ್ಲ, ಪರಶುರಾಮ, ಬಲರಾಮ, ಶ್ರೀರಾಮ, ಕೃಷ್ಣ, ಕಲ್ಕಿ, ಹೀಗೆ 12 ವಿಭವಗಳು. ಆ ರೀತಿಯಲ್ಲಿ ಹೇಳುವಂತಹ ವಿಭೂತಿಗಳೊಡನೆ ಸಜಾತೀಯಗಳಾಗಿ ತೋರುವಂತಹ ರೂಪಗಳು. ವಿಭವಂಗಳವನ ಮೀನಾಯ್, ಆಮೇಯಮಾಯ್, ತಿರುವಾಯ್ಮಳೆ 5:1-10 ಇತ್ಯಾದಿ 2 ಪಡಿಯೆ ವಿಭೂತಿಗಳೋಡು ಸಜಾತೀಯಗಳಾய் ತೋನ್றும் ರೂಪங்கள். ದಿವ್ಯ ಪ್ರಬಂಧದಿಂದ ನಾಲಾಯರದಿಂದಾನು ಉಲ್ಲೇಖ. ಹೇಗೆ ಆಳ್ವಾರ್ಗಳು ಕಂಡು ಅನುಭವಿಸಿ ಆಡಿದ್ದು. ಅವರು ಭಗವಂತನನ್ನ ಆಯಾಯ ರೂಪದಲ್ಲಿ ಕಂಡ್ರು. ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ ಎಲ್ಲ. ಅದಕ್ಕೆ ಯಾವ ಆಳ್ವಾರ್ಗಳು ಎಲ್ಲೆಲ್ಲಿ ಹೇಳಿದ್ರು ಅನ್ನೋದನ್ನು ಹೇಳಿ ಅದನ್ನು ತಿಳಿಸ್ತಾ ಇದ್ದಾರೆ. 9ನೇ ಚೂರ್ಣಿಕೆ. ಅவை தன்னிலே தோன்றுவன சில ರೂಪங்கள் ವಿಭವಾಂತರಂಗಳ್. ಈ 12 ತೋರಿಸಿದ್ರಲ್ಲ ಇದರಲ್ಲಿ ನಾಮಗಳಲ್ಲಿ ವ್ಯೂಹಗಳು, ವ್ಯೂಹ ರೂಪಿ ಅಂತ. ಕೇಶವಾದಿ 12: ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಎಲ್ಲ 12. ಹಾಗೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವರಾಮ, ಶ್ರೀರಾಮ, ಬಲರಾಮ, ಕೃಷ್ಣ, ಕಲ್ಕಿ ಇವುಗಳು. ಇನ್ನೊಂದ್ ಕಡೆ ಬುದ್ಧ ಅಂತ ಹೇಳಿದ್ರು ಕೂಡ ಅದು ಗೌತಮ ಬುದ್ಧ ಅಲ್ಲ, ಇವನೇನೆ ತ್ರಿಪುರಾಸುರರನ್ನ ಸಂಹಾರ ಮಾಡ್ಬೇಕಾದ್ರೆ ಅವರ ಪತ್ನಿಯರ ವ್ರತವನ್ನ ಭಂಗಗೊಳಿಸೋದಕ್ಕಾಗಿ ನಾಸ್ತಿಕವಾದವನ್ನೇ ಭಗವಂತ ಹೇಳ್ತಾನೆ, ಈ ವ್ರತ ಇದೆಲ್ಲ ಬೇಕಿಲ್ಲ ಬಿಡಿ ಅಂತ. ಯಾಕೆಂದ್ರೆ ಇವರ ವರಬಲದಿಂದ ಅವರುಗಳು ಅಜೇಯರಾಗಿದ್ರು, ಲೋಕ ಕಂಟಕರಾಗಿದ್ರು. ಅದಕ್ಕಾಗಿ ತ್ರಿಪುರ ಸತಿಯರ ವ್ರತವನ್ನಳಿದ ಪತಿಯೇ ಲಾಲಿ, ಚಪಳರ ರಾಹುತ ತೇಜಿಯನ್ನೇರಿದ ಕಲ್ಕ್ಯ ಲಾಲಿ ಅಂತಂದ್ರು. ಹೀಗೆ ಅಂತರ್ಯಾಮಿ ರೂಪವಾದ ಕಣ್ಗಳ್ ಶಿವಂದು ತಿರುವಾಯ್ಮೊಳಿ 8:1 ಇತ್ಯಾದಿ 2 ಪಡಿಯೆ ಉಳ್ಳೆ ಯೋಗಿகளுக்கு ಕಾಣಲಾவது ஒரு ಸೂಕ್ಷ್ಮ ರೂಪ ವಿಶೇಷಂ. ಅಂತರ್ಯಾಮಿ ರೂಪ ಅಂತಂದ್ರೆ ಅಂತಃಪ್ರವಿಷ್ಟ ಶಾಸ್ತ್ರಜನಾನಾಂ ಸರ್ವಾತ್ಮ ಯೋಗಿ ಹೃದಯಾನ ಗಮ್ಯಂ. ಯೋಗಿಗಳು ಸಮಾಧಿ ಸ್ಥಿತಿನಲ್ಲಿ ಹೋದಾಗ ಅವರ ಕಣ್ಣಿಗೆ ತೋರುವಂತ ರೂಪ ಅದು. ಅವರು ಕಣ್ಣು ಮುಚ್ಕೊಂಡಿದ್ದಾಗ ಅವರ ಮನಃಪಟ್ಟಣದ ಮೇಲೆ ಬಿಂಬಿತವಾಗುವಂತಹದ್ದು. ಈಗ ಧ್ರುವ ಜಪ ಮಾಡೋಕ್ಕೆ ಕೂತ್ಕೊಂಡಾಗ, ತಪಸ್ಸಿಗೆ ಕೂತ್ಕೊಂಡಾಗ ಧ್ರುವ ಚಿಕ್ಕವನು ಅವನ ಮನಸ್ಸಿನಲ್ಲೇ ಕಣ್ಣು ಅವನಿಗೆ ದರ್ಶನವನ್ನು ಕೊಟ್ಟು ಅವನ ಅದನ್ನೇ ನೋಡ್ತಾ ಮಾಡ್ತಾ ಇದ್ದ. ಸಡನ್ ಆಗಿ ರೂಪ ಮರಿ ಆಯ್ತು, ಕಣ್ಬಿಟ್ಟ, ನೋಡಿದ್ರೆ ಎದುರುಗಡೆ ಸಾಕ್ಷಾತ್ ಆಗಿದ್ದಾನೆ. ಕನಸಿನಲ್ಲಿ ಕಂಡವನು ನನಸಾಗಿ ನೇರವಾಗಿ ಬಂದೆ ಕಂಡ ಅನ್ನೋ ತರದಲ್ಲಿ. ಆ ರೀತಿ ಪೂರ್ಣವಾದ ಶ್ರದ್ಧೆಯಿಂದ ಬೇರೆ ಒಂದು ಚೂರು ಮನಸ್ಸು ಬೇರೆ ಕಡೆ ಹೋಗದಂತೆ ಏಕಾಂತದಿಂದ ಐಕಾಂತಿಕ ಆತ್ಯಂತಿಕ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಗತ ಇವೆಲ್ಲ ಪದಗಳು ಹೇಳ್ಬೇಕಾದ್ರು. ಹಾಗೆ ಧ್ಯಾನದಲ್ಲಿ ಇರುವವರಿಗೆ ತೋರುವಂತ ರೂಪ ಅದು ಅಂತರ್ಯಾಮಿ ರೂಪ. ಮುಂದಿನದು 11 அர்ச்சாவதாரமாவது தமருகந்தது எவ்வுருவம் அவ்வுருவம் தானே தமருகந்தது எப்பேர் மத்தப்பேர். முதல் திருவந்தாதி 44. நெஞ்சினால் நினைப்பான் ಯವನವನಾಹುಂ ನೀರ್ಕಡಲ್ ವಣ್ಣನ್ ಎನ್ನುಂಪಡಿ ಸ್ವಯಂ ವ್ಯಕ್ತ ದಿವ್ಯಾರ್ಷ ಮಾನುಷ ವೈಷ್ಣವ ಸ್ಥಾನங்களிலே ಸರ್ವ ಸಹಿಷ್ಣುವಾய்
அர்ச்சக பாரதந்தியத்திற்கு எல்லை நிலமாய் சேஷ சேஷி பாவ சபலமாய் பூமௌ கதம் பூஜயதாம் பிரமேயம் பாரஸ்கர ಮೌಸಲ ಪರ್ವ 5:34 என்று தானே அருளிச் செய்த ರೂಪಂ. ಅರ್ಚಾವತಾರ ಅನ್ನೋದ್ರ ವಿವರಣೆ ಇದು. ತಮರ್ ಉಹಂದದು ಎವ್ವುರುವಂ, ಅವ್ವುರುವಂ ತಾನೇ. ತಮರ್ ಉಹಂದದು ಎಪ್ಪೇರ್ ಮತ್ತಪ್ಪೇರ್ ಅಂದರೆ ತನ್ನ ಭಕ್ತರುಗಳು ಯಾವ ರೂಪವನ್ನು ಕಾಣಲು ಬಯಸಿದ್ರೋ ಆ ರೂಪವನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿದ. ಇವೆಲ್ಲ ಅನೇಕ ಸಂದೇಹಗಳು ಬರ್ಬೋದು ಮನಸ್ಸಿನಲ್ಲಿ, ಅದಕ್ಕೆ ಇದೆಲ್ಲ. ಈಗ ಇದನ್ನ ಬರೆದ್ರು ಯಾರು, ಪ್ರತಿವಾದಿ ಭಯಂಕರಂ ಅಣ್ಣನ್ ಅವರು ಬರೆದಂತಹದ್ದು ವೆಂಕಟೇಶ ಸುಪ್ರಭಾತ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ವಿನಾ ವೆಂಕಟೇಶಂ ನನಾಥೋ ನನಾಥ. ವೆಂಕಟೇಶನ್ ಬಿಟ್ರೆ ಬೇರೆ ದೇವರೇ ಇಲ್ಲ ಅಂತಾರೆ ಅವರು. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರ. ನಾನು ಸದಾ ಅವನೇ ನೋಡ್ತೇನೆ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಶ್ರೀಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ನಿನ್ನ ಕೃಪೆ, ಅದೇ ಮಹಾಲಕ್ಷ್ಮಿಯಿಂದ ಅಂದ್ರೆ ದುಡ್ಡು ಅಂತ ಒಂದೇ ಅಲ್ಲ, ಎಲ್ಲ ರೀತಿಯ ಅಷ್ಟೈಶ್ವರ್ಯಗಳು ಎಲ್ಲವನ್ನು ಅವನೇ ಪ್ರಯಚ್ಛ ಕೊಡ್ಲಿ ಅಂತ ಕೇಳೋದು. ಈಗ ಅವರು ಶ್ರೀನಿವಾಸನ್ ಹೇಳಿದ್ರು, ಹಾಗಾದ್ರೆ ಬೇರೆ ದೇವರಲ್ವಾ? ಮಾತಾ ನೃಸಿಂಹೋ ಪಿತಾ ನೃಸಿಂಹ ಭ್ರಾತಾ ನೃಸಿಂಹೋ ಸಖಾ ನೃಸಿಂಹ ಸರ್ವಂ ನೃಸಿಂಹ ಸ್ವಾಮಿ ನೃಸಿಂಹ. ಇನ್ನೊಬ್ಬರು ಸ್ತೋತ್ರದ ಹೇಳ್ತಾರೆ, ನನಗೆ ತಂದೆಯೂ ನರಸಿಂಹ, ತಾಯಿನೂ ನರಸಿಂಹ, ಅಣ್ಣನೂ ನರಸಿಂಹ, ತಮ್ಮನೂ ನರಸಿಂಹ, ಗುರುವೂ ನರಸಿಂಹ, ಸಖನೂ ನರಸಿಂಹ, ಸರ್ವವೂ ನರಸಿಂಹ ಅಂತಾರೆ ಅವರು. ಕೃಷ್ಣೋ ರಕ್ಷತು ನೋ ಜಗತ್ರೇ ಗುರು ಕೃಷ್ಣಂ ನಮಸ್ಯಾಮ್ಯಹಂ. ಕೃಷ್ಣೇ ನಾಮರ ಶತ್ರವೋ ವಿನಿಹತಃ ಕೃಷ್ಣಾಯ ತಸ್ಮೈ ನಮಃ. ಕೃಷ್ಣೇ ತಿಷ್ಠತಿ, ಅದರಲ್ಲಿ ನೀನು ಹೇಳ್ಬೇಕಾದ್ರೆ ಮುಖದ ಮೇಲೆ ಕೃಷ್ಣಂ ಬಿಟ್ಟು ಅವನು ಬಿಟ್ಟು ನಾನು ನೈವಂ ಜಾನೆ ನ ಜಾನೆ, ನಾ ಬೇರೆ ಯಾರಿಗೂ ಬೇರೆ ಯಾರು ದೇವರು ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದು ಬೇಕಿಲ್ಲ ಅಂತಾರವರು. ನೈವ ಜಾನೆ ನ ಜಾನೆ, ಕೃಷ್ಣನೇ ನನಗೆ ಸರ್ವವು, ಕೃಷ್ಣನೇ ಸರ್ವ, ನರಸಿಂಹನೇ ಸರ್ವ. ಮಾತಾರಾಮೋ ಮತ್ಪಿತಾ ರಾಮಚಂದ್ರ ಭ್ರಾತಾರಾಮೋ ಮತ್ಸಖ ರಾಘವೇಂದ್ರ. ರಾಘವೇಂದ್ರ ಇವನಲ್ಲ, ಯಾರು ಮಂತ್ರಾಲಯದಿರೋ ರಾಘವೇಂದ್ರ, ಅವ್ರ ಹೆಸರು ಇಟ್ಟೆ ರಾಘವೇಂದ್ರ, ಅದು ರಾಮನಿಗೆ ಹೆಸರು. ಸರ್ವಸ್ವಮೇ ರಾಮಚಂದ್ರೋ ದಯಾಳು ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಅವರು ಹೇಳ್ತಾರೆ, ನನಗೆ ರಾಮನನ್ನು ಬಿಟ್ಟು ಬೇರೆ ದೇವರಿಲ್ಲ, ರಾಮನೇ ಸರ್ವವು ಸಕಲವು, ಅವನು ಬಿಟ್ಟು ಬೇರೆ ದೇವರನ್ನೇ ನಾನು ನೋಡಲ್ಲ ಅಂತಾರೆ. ಈಗ ಯಾರದು ಮಾತನ್ನ ಸರಿ ಒಪ್ಕೊಳ್ಳೋದು? ಶ್ರೀನಿವಾಸ ಅಂತ ಹೇಳಿದ್ದ, ಇಲ್ಲ ಕೃಷ್ಣನ, ಇಲ್ಲ ರಾಮನ, ಇಲ್ಲ ನರಸಿಂಹನ, ಹಾಗೇನೆ ಇನ್ನು ಬೇರೆ ಬೇರೆ ವಿಷ್ಣುವಿನ ಬೇರೆ ಬೇರೆ ಅವತಾರಗಳು. ಹಾಗಂತ ಇದೆಲ್ಲ ಇಂದ್ರ ಅದು ಇದು ಅಂತಲ್ಲ, ಅವನಿಗೆಲ್ಲ ಅಂತರಾತ್ಮನಾಗಿ ಭಗವಂತ ಇದ್ದಾನೆ. ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಂ, ಅದು ಬೇರೆ. ಈ ರೂಪಗಳೇನೆ, ಈ ವಿಭವ ಅವತಾರಗಳಲ್ಲಾಗ್ಲಿ, ಈಗ 12 ನಾಮಗಳು ಹೇಳ್ತು ಕೇಶವ, ಅವನ ಆಭರಣಗಳು ಆಯುಧಗಳು ಹಿಡಿದಿರೋದು ಬೇರೆ, ನಿಂತಿರೋದು ಎಲ್ಲ 24 ರೂಪಗಳನ್ನು ಹೇಳ್ತಾರೆ. ಶ್ರೀಮನ್ನಾರಾಯಣನೇ ತನ್ನ ಭಕ್ತರು ಯಾವ ರೂಪದಲ್ಲಿ ಕೇಳಿದ್ರೆ ಆ ರೂಪದಲ್ಲೇ ಬರ್ತೀನಿ ಅಂತ ಭಗವದ್ಗೀತೆಯಿಂದ ಸ್ಪಷ್ಟವಾಗಿ ಹೇಳಿದಾನು. ಯಾಕೆಂದ್ರೆ ಅವನು ಯಾವುದೇ ಒಂದು ರೂಪಕ್ಕೆ ಸಿಗಾಕೊಂಡಂಗಿಲ್ಲ. ಈಗ ನಾವು ನಮ್ಮ ಶರೀರ ಬಿಟ್ಬಿಟ್ಟು ಇನ್ನೆಲ್ಲ ಹೋಗ್ತೀನಿ, ನಾನು ಅಲ್ಲಿರ್ತೀನಿ ಅನ್ನೋದಕ್ಕೆ ಸಾಧ್ಯನೋ? ಈ ರೀತಿಯ ಕರ್ಮದ ಶರೀರ ಭಗವಂತನಿಗಿಲ್ಲ. ಅದರಿಂದ ಅವನು ಯಾವ ರೂಪ ಬೇಕಾದ್ರೂ ತಗೊಳ್ಬಲ್ಲ. ಇದನ್ನು ಸರಿಯಾಗಿ ತಿಳಿಯದಂತ ಇತರ ಮತಗಳು, ಈಗ ಮುಸ್ಲಿಂ ಇದ್ರಲ್ಲಾಗ್ಲಿ ಅಥವಾ ಬೇರೆ ಕ್ರಿಶ್ಚಿಯಾನಿಟಿನಲ್ಲಿ ಇವ್ರುಗಳೆಲ್ಲ ಹೇಳ್ತಾರೆ, ಇವ್ರು ಹೇಳ್ತಾರೆ ರಾಮ ಅಂದ್ರೆ ಹಾಗಾದ್ರೆ ಆ ಒಂದು ಆಕಾರ ಇದು ಬಿಟ್ರೆ ಈಸ್ ಲಿಮಿಟೆಡ್ ಟು ದಟ್, ಅವ್ನು ರಾಮನಾಗಿದ್ದಾಗ ಬೇರೆ ಏನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ಮಾತು. ನಾವಿಲ್ಲಿ ಹೇಳ್ತೀವಿ ಎಲ್ಲ ಒಂದೇ ಸಮಯದಲ್ಲಿ ಅವನ ಎಲ್ಲ ರೂಪವನ್ನು ಪಡೆಯಬಲ್ಲ, ನಮ್ಮಂತೆ ಅವನನ್ನು ಭಾವಿಸಬಾರದು. ಇದು ಅವರು ಮಾಡಿದ ತಪ್ಪುಗಳು ಅಷ್ಟೇ. ಸೊ ಯಾರು ಯಾವ ರೂಪದಲ್ಲಿ ಬಂದ್ರೆ ಅವನು ಬರ್ತಾನೆ. ಈಗ ಈ ವಚನ ಸಾಹಿತ್ಯದಲ್ಲಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ.
ಯಾರು ಯಾವ ಯಾವ ರೂಪದಲ್ಲಿ ಕೇಳಿದ್ರೆ ಆ ರೂಪದಲ್ಲೇ ಅವನು ದರ್ಶನ ಕೊಡಬಲ್ಲ. ಇದು ಭಗವಂತನಿಗೇ ಸಾಧ್ಯವಾದದ್ದು, ಬೇರೆ ಯಾರಿಗೂ ಸಾಧ್ಯವಾಗಲ್ಲ. ದೇವತೆಗಳು, ಮಾಯಾ ರೂಪಗಳು ಅಥವಾ ರಾಕ್ಷಸಿಗಳು, ಇವರು ರಾಕ್ಷಸರು ಕೂಡ ಬೇರೆ ಬೇರೆ ರೂಪ. ಇವಾಗ ರಾವಣ ಸನ್ಯಾಸಿ ರೂಪದಲ್ಲಿ ಬಂದ, ಮಾರೀಚ ಜಿಂಕೆ ರೂಪದಲ್ಲಿ ಬಂದ. ಇವೆಲ್ಲ ಯಾರನ್ನು ಮೋಸಗೊಳಿಸೋದಕ್ಕೆ ಇದಕ್ಕೆ. ಆದ್ರೆ ಭಕ್ತರು ಕರೆದಾಗ ಯಾವ ರೂಪದಲ್ಲಿ ಕರೆದ್ರೆ ಆ ರೂಪದಲ್ಲೇ ಅವನು ಪ್ರತ್ಯಕ್ಷ. ಅದ್ರಲ್ಲಿ ಬಂದ್ಬಿಟ್ಟ ಅಂದ್ರೆ ಬೇರೆ ಕಡೆನಲ್ಲಿ ಇಲ್ಲ ಅಂತಿಲ್ಲ. ಅವನು ಇದೇನೆ ಇವನಲ್ಲಿರುವಂತ ಸೊಬಗು. ಯೋಗಿಗಳು ಕಾಣಲಾವಂತ ಒಂದು ಅಂತರ್ಯಾಮಿಯಾಗಿ, ಯೋಗಿ ಧ್ಯಾನ ಗಮ್ಯಂ ಅಂತ ಹೇಳಿರುತ್ತೆ. ಯೋಗೇಶ್ವರ ಕೃಷ್ಣ, ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರ ಅವನು. ಯೋಗಿಗಳಿಗೆ ಮನಸ್ಸಿನೊಳಗೆ ಕಾಣುವಂತ ಒಂದು ಸೂಕ್ಷ್ಮವಾದ ರೂಪ. ಎಲ್ರಿಗೂ ಸಿದ್ಧಿ ಆಯ್ತು, ಎಲ್ಲ ಯೋಗಿಗಳು ಕಂಡ್ರು. ಆ ಸ್ಥಿತಿಯನ್ನು ಇವರು ಪಡೆದು ಅದರಲ್ಲಿ ಸಕ್ಸಸ್ ಆಗಿದ್ರೆ, ಅದು ಪಕ್ವವಾಗಿದ್ರೆ, ಆವಾಗ ಅವರು ಕಾಣೋದಕ್ಕೆ ಸಾಧ್ಯವಾಗುವಂತದ್ದು. ಇನ್ನು ಅರ್ಚಾವತಾರ. ಅರ್ಚಾವತಾರமாவது தமருகந்தது எவ்வரும் அவ்வருவம் தானே தமருகந்த எப்பேர் மத்தப்பேர் நெஞ்சினால் நினைப்பான் ಯವನವನಾಹುಂ ನೀಳ್ಕಡಲ್ ವಣ್ಣನ್ ಎನ್ನುಂಪಡಿ ಸ್ವಯಂ ವ್ಯಕ್ತ ದಿವ್ಯ ಆರ್ಷ ಮಾನುಷ ವೈಷ್ಣವ ಸ್ಥಾನங்களிலே ಸರ್ವಸಹಿಷ್ಣುವಾய் ಅರ್ಚಕ ಪಾರತಂತ್ರಕ್ಕೆ ಎಲ್ಲೆ ನಿಲಮಾಯ್ ಶೇಷ ಶೇಷಿಭಾವ ಶಬಳಮಾಯ್ ಭೂಮೌಗತಂ ಪೂಜೆಯದಾಂ ಪ್ರಮೇಯಂ ಎಂದು ತಾನೇ ಅರುಳಿ ಚೈದ ರೂಪ. ಅರ್ಚಾವತಾರ ಅನ್ನೋದ್ರ ವಿವರಣೆ ಇದು. ತಮರುಹಂದದು ಎವ್ವರುವಂ ಅವರುವಂ ತಾನೇ, ತಮರುಹಂದದು ಎಪ್ಪೇರ್ ಮತ್ತಪ್ಪೇರ್ ಅಂದ್ರೆ ತನ್ನ ಭಕ್ತರುಗಳು ಯಾವ ರೂಪನ್ನು ಕಾಣಲು ಬಯಸ್ತಾರೋ ಆ ರೂಪವನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಈಗ ಅರ್ಜುನ ಕೇಳ್ದ, ನಿನ್ನ ಗುಣ ಇದೆಲ್ಲ ಬಹಳಷ್ಟು ಕೇಳಿದೆ. ವಿಭವಾಕಾರದಲ್ಲಿ 10ನೇ ಅಧ್ಯಾಯದಲ್ಲಿ ನಿನ್ನನ್ನ ವಿಭೂತಿ ಯೋಗ ಅದು, ನಿನ್ನನ್ನು ಒಮ್ಮೆ ನೋಡ್ಬೇಕಲ್ಲ, ಇಷ್ಟೆಲ್ಲ ಗುಣ ಇರುವ ನನ್ನ ಅಂತ ಅಂದಾಗ, ನೀನು ಈ ಸಾಮಾನ್ಯ ಕಣ್ಣಿಂದ ನೀವು ನೋಡೋಕ್ಕಾಗಲ್ಲ, ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೇನೆ, ಆಗ ನಿನ್ನ ಚರ್ಮ ಚಕ್ಷಸ್ಸಿನಲ್ಲೇನೆ ನೋಡು ನನ್ನನ್ನ ಅಂತ ಅವನ ವಿರಾಟ್ ಸ್ವರೂಪವನ್ನು ತೋರಿಸ್ದ. ಅದನ್ನು ಕಂಡ ಮೇಲೆ ಅರ್ಜುನ ಅವನನ್ನೆಲ್ಲ ಸ್ತುತಿಸಿ ಅವನಲ್ಲಿ ಅಪರಾಧ ಕ್ಷಮಾಪಣೆ ಮಾಡಿ, ಇದಕ್ಕಿಂತ ನನಗೆ ನಿನ್ನ ಮೊದಲಿನ ಸೌಮ್ಯ ರೂಪವೇ ತೋರಿಸು ಅಂತಂದಾಗ ಪುನಃ ಸಾಮಾನ್ಯ ಕೃಷ್ಣನಾಗಿ ಅವನಿಗೆ ಮತ್ತೆ ದರ್ಶನವನ್ನು ಕೊಟ್ಟಿದ್ದು. ಸೊ ವಿರಾಟ್ ಸ್ವರೂಪ ತಗೊಂಡವನು ಅವನೇನೆ, ಉಪನಿಷತ್ ಪ್ರತಿಪಾದ್ಯನಾದವನು ಅವನೇ, ಎಲ್ಲವೂ ಅವನೇ, ಲಯಕಾರಕನಾಗಿ ಅವನ ಬಾಯೊಳಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅವನಿಂದನೇ ಎಲ್ಲರೂ ಉಂಟಾದ್ರು. ನಾರಾಯಣ ಏವ ಪ್ರವರ್ತಂತೆ ನಾರಾಯಣೇ ಪ್ರಲೀಯಂತೆ. ಹೀಗೆ ಆ ನಾರಾಯಣನ ರೂಪವನ್ನ ಇವುಗಳನ್ನ ಹೇಳ್ಬೇಕಾದ್ರೆ, ಸಾಗರದಂತೆ ನೀಲವರ್ಣನಾದ ಅವನು ಮನಸ್ಸಿನಲ್ಲೇ ತನ್ನ ಭಕ್ತರು ಏನನ್ನ ನೆನೆಯುತ್ತಾರೋ ತಾನು ಹಾಗೆ ಆಗ್ತೇನೆ ಎಂದು ಹೇಳಿದಂತೆ ಸ್ವಯಂ ವ್ಯಕ್ತ ದಿವ್ಯ ಆರ್ಷ ಎಂಬಂತೆ ವೈಷ್ಣವ ಸ್ಥಾನಗಳಲ್ಲಿ ಸರ್ವಸಹಿಷ್ಣುವಾಗಿ ಅರ್ಚಕ ಪಾರತಂತ್ರಕ್ಕೆ ಎಲ್ಲೇ ನೆಲವಾಗಿ ಶೇಷಶೇಷಿ ಭಾವದಿಂದ ಕೂಡಿದವನಾಗಿ ಭೂಮೌಗತಂ ಪೂಜೆಯತಾಂ ಪ್ರಮೇಯಂ ಅಂದರೆ ಆರಾಧಕರಿಗೆ ಅನುಕೂಲವಾಗಲು ಪ್ರಮೇಯವೇ ಭೂಮಿಗೆ ಬಂದಂತೆ ವರ್ಣಿಸುವಂತಹ ದಿವ್ಯ ರೂಪ. ಅರ್ಚಾಮೂರ್ತಿಯಲ್ಲಿ ಒಂದ ವಿಗ್ರಹಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಆವಾಗ ಅವನು ಅರ್ಚಕ ಪಾರತಂತ್ರ, ಇವನು ಪೂಜೆ ಮಾಡಿ ಅವನಿಗೆ ನಿವೇದನ ಕೊಟ್ಟರು ಉಂಟು. ಇಲ್ಲಿದ್ರೆ ಕಲ್ಲಾಗಿರೋನು ಹಂಗೆ ಬಂದ್ಬಿಟ್ಟು ಯಾವ್ದೋ ಮನೆಯಲ್ಲಿ ಆಹಾರ ತಿನ್ಲಿಕ್ಕಾಗತ್ತೋ. ಒಂದು ಸುಭಾಷಿತಕಾರ ಹೇಳ್ತಾನೆ, ಎಲ್ಲ ದೇವತೆಗಳು ಕೂಡ ಇದೆಲ್ಲ ಬಹಳ ಸುಂದರವಾಗಿದೆ. ಅದರಲ್ಲಿ ಬ್ರಾಹ್ಮಣೋ ಮಮ ದೈವತ ಅಂತ, ಮಂತ್ರಾದೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾದೀಂ ಬ್ರಾಹ್ಮಣೋ ಮಮ ದೈವತ. ದೇವತೆಗಳೆಲ್ಲರೂ ಕೂಡ ಮಂತ್ರಕ್ಕೆ ಅಧೀನರು. ಈಗ ಕುಂತಿ ಆ ಮಂತ್ರವನ್ನು ಜಪಿಸಿದ್ಲು. ಯಾರು? ದೂರ್ವಾಸ ಕೊಟ್ಟ ಮಂತ್ರನ. ಆ ಮಂತ್ರಕ್ಕೆ ಅವನು ಕಟ್ಟಿ ಹೋಗಿದ್ದಾನೆ. ಸೂರ್ಯ ರೂಪಿ, ನಿಜವಾದ ಮನುಷ್ಯ ರೂಪದಲ್ಲೇನೆ ಅವನು ಶಂಖಚಕ್ರಧಾರಿಯಾಗಿ ದಿವ್ಯವಾದಂತಹ ಶರೀರ, ಒಳ್ಳೆ ಕಿರಣ ಬ್ರೈಟ್ ಆಗಿರುವಂತ ಅವನು ಇಳಿದು ಬಂದ್ಬಿಟ್ಟ ನೇರವಾಗಿ.
ಅವಳು ಹೇಳದ್ಲು ಕುಂತಿ, ಇಲ್ಲ ಇಲ್ಲ ನಾವು ಸುಮ್ನೆ ಟೆಸ್ಟ್ ಮಾಡಕ್ಕೆ ನೋಡ್ದೆ, ಅವ್ರು ಕೊಟ್ಟಿದ್ರಲ್ಲ ಅದೇನಾರು ಆಗತ್ತಾ ಅಂತ. ಏನು ಬೇಡ ನನಗೆ, ಔಟ್ ಬಾ ಅಂತ. ನಾನು ಸುಮ್ನೆ ಹೋಗೋಗಿಲ್ಲಮ್ಮ, ಮಂತ್ರ ನೀನು ಜಪಿಸಿದೆ, ಅದಕ್ಕೆ ನಾನು ಬಂದಿಯಾಗಿದ್ದೇನೆ. ನಾ ಬಂದ ಮೇಲೆ ನಿನ್ಗೊಂದು ವರ ಕೊಡ್ಬೇಕು, ಅದಕ್ಕಾಗಿ ನಿನ್ಗೊಂದು ಮಗನನ್ನ ಅನುಭವಿಸ್ತೇನೆ. ಅಯ್ಯೋ ನನ್ನ ಮದ್ವೆನೇ ಆಗಿಲ್ಲ. ಮದುವೆ ಆಗದಿದ್ರು ಕೂಡ ನಿನ್ನ ಕನ್ಯಾತ್ವಕ್ಕೆ ಏನು ಭಂಗ ಬರೋಲ್ಲ ಇಗೋ ಅಂತ ಹೇಳಿದ ತಕ್ಷಣ ಅವನ ಕೈನಲ್ಲಿ ಒಂದು ಮಗು. ಏನ್ ಸೂರ್ಯ ಕುಂತಿ ಅವ್ರಿಗೆ ಮಲಗು, ಇವಳು 9 ತಿಂಗಳು ಗರ್ಭ ಧರಿಸಿ ಎಲ್ಲ ಇದ್ಲ. ದಿವ್ಯವಾದಂತಹದ್ದು ಕೇವಲ ಅವರ ಕೃಪಾ ಕಟಾಕ್ಷ ಆದ್ರೆ ಸಾಕು. ಈ ಸೃಷ್ಟಿಯ ಕಾರ್ಯ ಇದೆಲ್ಲ, ಒಬ್ಬ ಮನುಷ್ಯ ಜನಿಸಿದ್ದು ಮಾಡಿದ್ದು ಇದೆಲ್ಲ ನಮ್ಮಂತೆ ಭಾವಿಸಬಾರ್ದು. ಈಗ ಗಂಡು ಹೆಣ್ಣು ಸರಿ, ಅವರಿಬ್ಬರು ಸೇರಿದ್ರು, ನಿಷೇಕ. ಅದಾದ್ಮೇಲೆ ಇವನು ಏನೋ 9 ತಿಂಗಳು ಅವನ ಹೆಣ್ಣಿನ ಗರ್ಭಕೋಶದಲ್ಲಿ ಇವನು ಬೆಳೆದು, ಆಮೇಲೆ ಇವನಿಗೆ ಪ್ರಸವ ಅದರಿಂದ ಇವನು ಹೊರಗೆ ಬಂದು. ಈ ತರದ ಕಥೆ ಎಲ್ಲೂ ಇಲ್ಲ. ಬ್ರಹ್ಮನ ಮಾನಸ ಪುತ್ರರು ಬಂದಾಗ್ಲೂ ಅಷ್ಟೇ, ಬ್ರಹ್ಮ ಒಬ್ಬನೇ ಇದ್ದಿದ್ದು, ಅಲ್ಲಿ ಸ್ತ್ರೀ ಅಂತಂದ್ಬಿಟ್ಟು ಅವಾಗ ಇರ್ಲಿಲ್ಲ. ಅವನ ಮಾನಸ ಪುತ್ರರು ಸನಕ, ಸನಂದನ, ಸನತ್ ಕುಮಾರ ಎಲ್ಲ. ಏನ್ ಇವನ್ ಮನಸ್ಸನ್ನು ಅನ್ಕೊಂಡಿದ ತಕ್ಷಣ ಎದುರುಗಡೆ ಅವರು ರೆಡಿ. ಈಗ ಪರಾಶರ ಸತ್ಯವತಿ, ಮಹರ್ಷಿ ಪರಾಶರ ಬಂದ, ಸತ್ಯವತಿ ನೋಡ್ದ, ಅವಳು ಮತ್ಸ್ಯಗಂಧಿ. ಇದನ್ನ ದೋಣಿ ದಾಟ್ಸೋದಕ್ಕೆ ಅವರಪ್ಪ ಊಟ ಮಾಡ್ತಿದ್ದ, ಇವಳೇ ಅವಳಿಂದ ದಾಟ್ಸೋದ್ಲು. ಅವನು ಹಿಂಗೆ ಸುಮ್ಮನೆ ನೋಡ್ದ. ಮುಂದಿನ ಸೃಷ್ಟಿಯ ಕ್ರಮ ಇದೆಲ್ಲ ಆಗ್ಬೇಕಾಗಿತ್ತು. ಅದಕ್ಕಾಗಿ ಹೇಳ್ದ, ನಾನು ನಿನ್ನನ್ನು ಅನುಗ್ರಹಿಸ್ತಾ ಇದ್ದೇನೆ. ಅಯ್ಯೋ ನಾನು ಕನ್ಯೆ, ನಾನು ಇನ್ನು ನನ್ನ ತಂದೆ ಇವಳಿಗೆ ಸೇರಿದವನು. ನೀನು ಆ ದಾಶರಾಜ ಅವನನ್ನ ಪರ್ಮಿಷನ್ ಕೇಳಿ ನನ್ನನ್ನು ಅವನು ವಿದ್ಯುಕ್ತವಾಗಿ ಮದುವೆ ಮಾಡಿ ಆಮೇಲೆ ನೀನು ಪಡೀಬಹುದು, ಹಂಗೆ ಹಿಂಗೆ ಅಂದ್ಲು. ಏನು ಬೇಡ, ನನ್ನ ಯೋಗದಿಂದಾನೇ ಮಾಡ್ತೀನಿ, ನಿನ್ಗೇನು ಎಲ್ರು ನೋಡ್ತಾರೆ ಅಂತಿಲ್ಲ. ಅವನು ಸಂಕಲ್ಪಿಸಿದ ತಕ್ಷಣ ಎಲ್ಲ ಒಂದ್ ರೀತಿ ಮಂಜು ಕವಿದಂತಾಯ್ತು. ಇವ್ರ ಬೋಟೆ ಯಾರಿಗೂ ಕಾಣಿಸಲ್ಲ ಹೊರಗಡೆ. ಮತ್ತೇನು ಅವಾಗ ಅವನೇನು ಒಪ್ಕೊಂಡ ಪರಮೇಶ್ವರ? ಇಲ್ಲ, ಬರೀ ಅವಳು ನೋಡಿದ್ದಷ್ಟೇ. ನೋಡಿದ ತಕ್ಷಣ 16 ವರ್ಷದ ವ್ಯಾಸ ಮಹರ್ಷಿ, ಕೃಷ್ಣ ದ್ವೈಪಾಯನ ದ್ವೀಪದಲ್ಲಿ ಹುಟ್ಟಿದವನು ಅಂತ. ಬಾದರಾಯಣ, ಕೃಷ್ಣ ದ್ವೈಪಾಯನ, ವ್ಯಾಸ, ಅದು ಭಗವಂತನೇ ಆ ರೂಪದಲ್ಲಿ ಬಂದಿದ್ದು. ವೇದವ್ಯಾಸ, ಅವನು ವೇದವನ್ನ ಕಲಿಯೋದಕ್ಕೆ ಸುಲಭವಾಗಿ ಮಾಡೋದಕ್ಕಾಗಿ ಉದ್ದೇಶ, ಅದಕ್ಕಾಗಿ ವ್ಯಾಸನಾಗಿ ಬಂದವನು ಇವರಿಬ್ಬರಿಗೂ ನಮಸ್ಕಾರ ಮಾಡಿ, ಸತ್ಯವತಿಗೂ ಮತ್ತೆ ಪರಾಶರನಿಗೂ, ನೀವು ನನ್ನನ್ನು ನೆನೆಸ್ಕೊಂಡಾಗ ನಾ ಬರ್ತೀನಿ ಅಂತ ಹೇಳಿ ಹೊಟ್ಟೋದ ತಪಸ್ಸಿಗೆ. ಇದೇನಿದು ಸೃಷ್ಟಿ ಎಲ್ಲ ಹಿಂಗೆ, ಹುಟ್ಟಿದ ತಕ್ಷಣ ಒಂದೇ ಸಲ 16 ವರ್ಷ. ಸೊ ಅದರಿಂದ ಎಲ್ಲವನ್ನೂ ಕೂಡ ನಮ್ಮ ಮನುಷ್ಯರ ಕಣ್ಣಿನಲ್ಲಿ ನೋಡಕ್ ಹೋಗ್ಬಾರ್ದು. ಇದೆಲ್ಲ ದಿವ್ಯವಾದದ್ದು, ಅದನ್ನ ಹಂಗೆ ಒಪ್ಕೋಬೇಕು. ಆ ರೀತಿಯಲ್ಲಿ ಸೃಷ್ಟಿ ಕ್ರಿಯೆ, ಪುರುಷ ಸ್ತ್ರೀ ಇವರಿಬ್ಬರು ಸೇರಿ ಇವನಿಂದ ವೀರ್ಯಾಣು, ಅವಳ ಅಂಡಾಶಯ ಅದು ಸೇರಿ ಮಾಡೋದು, ಇದೆಲ್ಲ ಎಂಬ್ರಿಯಾಲಜಿ, ಏನು ಈ ಭ್ರೂಣ, ಅದರ ಬೆಳವಣಿಗೆ, ಇದೆಲ್ಲ ಮನುಷ್ಯನಿಗೆ ಕರ್ಮಯುಕ್ತವಾದವ್ರಿಗೆ ಬಂದಿದ್ದು. ಭಗವಂತನಿಗೆ ಹಾಗಿಲ್ಲ. ಹಾಗಾಗಿ ಅವನು ಯಾವ ರೂಪ ಬೇಕಾದ್ರೂ ತಗೊಳ್ಬಲ್ಲ. ಎಲ್ಲರಿಗೂ ಸಮಸ್ತ ಪ್ರಪಂಚವೂ ಅವನೇ ಆದ, ಚೇತನ ಚರಾಚರಾಣಿ ಸರ್ವಾಣಿ. ಮತ್ತೆ ಹೇಳ್ತಾರೆ ಸಕಲೇತರ ವಿಲಕ್ಷಣ, ಎಲ್ಲದಕ್ಕಿಂತ ಬೇರೆಯಾಗುವ ನಿರ್ಬಲ. ಎಲ್ಲವೂ ತಾನೇ ಆಗಿ ಎಲ್ಲದರಿಂದ ಬೇರೆಯಾಗಿರೋದು, ಇದು ಭಗವಂತನಿಗೆ ಮಾತ್ರ ಸಾಧ್ಯವಾಗುವಂತ. ಹಾಗೆ ಇವನು ಆರಾಧಕರಿಗೆ ಅನುಕೂಲವಾಗಲು ಪ್ರಮೇಯವೇ ಅದು ಭೂಮಿಗೆ ಬಂದಂತೆ ವರ್ಣಿಸುವಂತಹ ದಿವ್ಯ ರೂಪ. ಅದರಲ್ಲಿ ಏನು, ಈಗ ಆರ್ಷಾಂದ್ರ ಋಷಿಗಳಿಂದ ಪ್ರತಿಷ್ಠಿಸಲ್ಪಟ್ಟದ್ದು, ಅಥವಾ ಅವರ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಅಲ್ಲಿ ಅವನ ಸಾನ್ನಿಧ್ಯವನ್ನು ತೋರಿದ್ದು. ಏನ್ ಬೇಕು ನಿಮಗೆ ಅಂದ್ರು. ಈಗ ನೀನು ನನ್ನನ್ನು ಅನುಗ್ರಹಿಸಿ ಇಲ್ಲಿ ದರ್ಶನ ಕೊಟ್ಟಿಯಲ್ಲ, ಇಲ್ಲಿ ನೀನು ವಿಗ್ರಹ ರೂಪಿಯಾಗಿ ಇಲ್ಲಿ ಇದ್ಬಿಡು. ಇನ್ನು ಮುಂದಕ್ಕೆ ಯಾರ್ಯಾರು ನಿನ್ನನ್ನ ಬಂದು ಆಶ್ರಯಿಸ್ತಾರೋ ಅವರೆಲ್ಲರನ್ನೂ ನೀನು ಹರಿಸುವಂತ ಅವರೆಲ್ಲ ಕೇಳ್ಕೊಂಡು ಮಾಡಿದ್ದು. ಇದು ಆರ್ಷೇಯ ಅಂತ. ಸ್ವಯಂ ವ್ಯಕ್ತ ಅಂದ್ರೆ ತಾನೇ ಸ್ವತಃ ವೈಕುಂಠ ಬಿಟ್ಟು ಬಂದಿದ್ದು. ಶ್ರೀರಂಗ, ತಿರುಪತಿ, ಕಾಂಚೀಪುರ, ಮೇಲುಕೋಟೆ, ಇಲ್ಲೆಲ್ಲ ತಾನೇ ಸ್ವತಃ ಇಚ್ಛೆ ಪಟ್ಟು ಬಂದಿದ್ದು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ. ಹೀಗೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬಂದ. ಈಗ ವ್ಯಕ್ತಿ ಸ್ವಯಂ ವ್ಯಕ್ತ ಅಂದ್ರೆ ತಿರುಪತಿನಲ್ಲಿ ಬಿಟ್ಟರೆ ಬೇರೆ ಕಡೆ ದೇವ್ರು ಇಲ್ವೋ? ಅಲ್ಲೂ ಇರಬಲ್ಲ, ಅಲ್ಲಿ ತಾನೇ ಸ್ವಯಂ ವ್ಯಕ್ತವಾಗಿದ್ದು. ಬೇರೆ ಕಡೆಯಲ್ಲಿ ವಿಗ್ರಹಗಳನ್ನು ಮಾಡಿ ಅದರಲ್ಲಿ ಶ್ರೀನಿವಾಸನನ್ನ ಇವರು ಆವಾಹನೆ ಮಾಡಿದಾಗ ಅದರಲ್ಲಿ ಬರ್ತಾನೆ ವಿಗ್ರಹದಲ್ಲಿ. ಅವಾಗೇನು ಅಂದ್ರೆ ಆ ಪುರೋಹಿತರಿಂದ, ಅರ್ಚಕರಿಂದ ಪೂಜಿಸಲ್ಪಟ್ಟು ಅವರಿಗೆ ಅವ್ರು ಯಾವಾಗ ಪೂಜೆ ಮಾಡಿದಾಗ ಅವಾಗ ಸ್ವೀಕಾರ ಮಾಡೋದು.
ಆ ರೀತಿ ಮಾಡಿದ್ದೆಲ್ಲ ಯಾಕೆ ಅಂದ್ರೆ ಆರಾಧಕರಿಗೆ ಅನುಕೂಲವಾಗುವುದಕ್ಕಾಗಿ ಅಂತಾರೆ. ತನ್ನುಳೆ ತಿರೈತ್ಯಳು ತಡಂಗಳಿಲ್, ಇದು ತಿರುಚಂದ ವಿರುತ್ತಾನಲ್ವರ 10ನೇ ಪಾಶುರ. ಇತ್ಯಾದಿ ಹೇಳಿರ್ಪಡಿಯೇ நிற்கிற இவ்வஞ்சு ரூபமும் அகலகில்லே நிறைவென்று அலர்மேல் மங்கை உரைமார்பா ಎಂಪಡಿಯಾನ ಶುಭಾಶ್ರಯಮಾಗಿರುக்கும். ತನ್ನುಳೆ ತಿರೈತೆಳುಂ ಇವೇ ಮೊದಲಾದವುಗಳು ಹೇಳಿದಂತೆ ಇರುವ ಈ 5 ರೂಪಗಳು ಪರಾವ್ಯೂಹ ವಿಭವ ಹಾರ್ದಾರ್ಚ, ಆ ರೂಪಗಳು ಅಹಲಗಿಲ್ಲೇ ನಿರವೆಂದ್ರೆ ಅಲರ್ಮೇಲ್ ಮಂಗೈ ಒರೆಯುಂ ಎಂದರೆ ಒಂದು ಕ್ಷಣವೂ ನಾನು ಅವನನ್ನು ಬಿಟ್ಟು ಅಗಲಿರಲಾರೆ ಎಂದು ಹೇಳುವಂತಹ ಶ್ರೀ ಮಹಾಲಕ್ಷ್ಮಿ ಹೇಳುವಂತೆ ಎಲ್ಲ ಶುಭಗಳಿಗೆ ಆಶ್ರಯನಾಗಿದ್ದಾನವನು. ಅದಕ್ಕೆ ಅವನು ಶುಭಾಶ್ರಯನ್ ಅಂತಾನೆ ಹೆಸರು ಭಗವಂತನಿಗೆ. ಶುಭಾಶ್ರಯ, ಎಲ್ಲ ಶುಭಗಳಿಗೆ ಆಶ್ರಯವಾದದ್ದು ಶುಭಾಶ್ರಯ. ಶ್ರೀಭಾಷ್ಯಾದಿ ಕಾಲಕ್ಷೇಪಗಳು ಅಲ್ಲಿ ನಡೆದಾಗ ಭಗವಂತನ ಶುಭಾಶ್ರಯತ್ವ ಅದನ್ನ ಬಹಳ ಸುಂದರವಾಗಿ ಕೊಂಡಾಡ್ತಾರೆ. ಆಗ್ಲೇ ನನಗಿದು ಈ ಹೆಸರು ಬಹಳ ಇಷ್ಟವಾಗಿದ್ದು, ಶುಭಾಶ್ರಯ ಅಂತ. ಅದಕ್ಕೆ ಶುಭಾಶ್ರಯ. ಶ್ರೀನಿವಾಸ ಇದು ಹೆಸರಾಗ್ಬೋದು. ನಿವಾಸ ಅಂದ್ರೆ ಆಲಯ, ಮನೆ. ಶ್ರೀ ಮಹಾಲಕ್ಷ್ಮಿ ಜೊತೆನಲ್ಲಿ ಅವನಿದ್ದಾನೆ ಸರ್. ಯಾರಿದ್ದಾನೆ? ಶ್ರೀನಿವಾಸ. ಅದಕ್ಕೇನು ಆಧಾರ ಅಂದ್ರೆ ಒಂದು ಕ್ಷಣವೂ ಆಗೋದಿಲ್ಲ ಅಂತ ಹೇಳಿ ಅವನು ಎದೆನಲ್ಲೇ ಸದಾ ಕೂತಿದ್ದಾಳೆ ಅವಳು. ಮಹಾಲಕ್ಷ್ಮಿ ಇಲ್ದಿದ್ರೆ ಇಲ್ವೇ ಇಲ್ಲ. ಅದಕ್ಕಾಗಿ ಬಲಿ ಹತ್ರ ಬರ್ಬೇಕಾದ್ರೆ ಆ ಕೃಷ್ಣಾಂಜಿ ತಗೊಂಡು ಎದೆ ಮೇಲೆ ಹೊತ್ಕೊಂಡಂತೆ. ಅವನಿಗೆ ಗೊತ್ತಾಗ್ಬಿಟ್ರೆ ಇವನು ಬ್ರಹ್ಮಚಾರಿ ಅಲ್ಲ, ಒಳಗಡೆನಲ್ಲಿ ಅವನ ಪತ್ನಿಯನ್ನು ಇಟ್ಕೊಂಡಿದ್ದಾನೆ ಅಂತ. ಹೀಗೆ ಎಂದು ಕ್ಷಣವೂ ಅಗಲದಂತಹ ದಿವ್ಯ ದಂಪತಿಗಳವರು ಈ ಶುಭಾಶ್ರಯತ್ವ. 13ನೇದು ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್. ಇದು 3ನೇ ತಿರುವಂದಾದಿನಲ್ಲಿ. ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್, ಚಿನ್ನದಂತಹ ಹೊಳಪಿನಿರುವುದು ಸಾಕ್ಷಾತ್ ಹಿರಣ್ಮಯ ವಪುಹೋ, ಅವನ ಮುಖವನ್ನ ಕಂಡೆ ನಾನು ಅಂತಾರೆ. ಹಾಗೆ ಸಲಕ್ಷ್ಮೀ ಕಮಹ, ಈ ಪರದತ್ತ ಈ ಕಂಡವನ್ ಮತ್ತಿಂಗೋರ್ ತಿರುವೆಲ್ಲಾ ಪೊದ್ದು ದೈವಂ ತೇರಾನ್. ಈ ಮಹಾಲಕ್ಷ್ಮಿ ಇಲ್ಲದಂತಹ ಯಾವ ದೇವರನ್ನು ನಾನು ದೇವರು ಅಂತಾನೆ ಕನ್ಸಿಡರ್ ಮಾಡೋಲ್ಲ ಅಂದ್ರು 3ನೇ ತಿರುವಂದಾದಿನಲ್ಲಿ. ಪೈಗೆ ಆಳ್ವಾರ್ ಅಲ್ಲ, ಪೈ ಆಳ್ವಾರ್, ಪೊಯ್ಗೈ ಪೂದತ್ತ ಆಳ್ವಾರ್, ಪೈ ಆಳ್ವಾರ್. ಪೈ ಆಳ್ವಾರ್ದು 3ನೇ ತಿರುವಂದಾದಿ, ಅದರಲ್ಲಿ ಬಂದಂತ ಮಾತದು. ಇನ್ನು 14ನೇದು இப்படி சுடர்மி சுருதியுள் உடனான சியப்பதிக்கு சரீரம் என்று பிரமாண சித்தமான அவர தத்துவம் சேத்தனமென்றும் ಅಚೇತನಮೆಂದ್ರೂ 2 வகையாய் இருக்கும். ಹೀಗೆ ಚೇತನ ಎಂಬ ಹೆಸರುಳ್ಳಂತ ಅವರ ತತ್ವ, ಪರತತ್ವ ಅವನು ಭಗವಂತ, ಅವರ ಅನ್ನೋದ್ರಲ್ಲಿ ಶುಡರ್ ಮಿಹು ಶುರುದಿಯಳ್, ಜ್ಯೋತಿರ್ಮಯವಾದ ಶ್ರುತಿಯೊಳಗೆ ಇರುವ ಶ್ರೀಯಪ್ಪದಿಗೆ ಶರೀರವಾಗಿ ಪ್ರಮಾಣ ಸಿದ್ಧವಾದ ಅವರ ತತ್ವವು ಚೇತನ ತತ್ವ ಎಂದು ಅಚೇತನ ತತ್ವ ಎಂದು 2 ಬಗೆಯಾಗಿದೆ. ಒಂದು ಚೇತನ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅಚೇತನ ನಾನ್ ಲಿವಿಂಗು. 2 ರೀತಿ. ಇದು ಅವನಿಂದನೇ ಸೃಷ್ಟಿಯಾಗಿ ಅವನೇ ಇದರಲ್ಲಿ ಇದ್ದಾನೆ ಅಂತ. ಆದರೆ ಇದು ചേതനமான അവര തത്വമാവത് ജീവശബ്ദവാച്യമായി സ്വരൂപത്താലും ശക്തിയാദി ഗുണങ്ങളാലും ಪರಿಚ್ಛೇದವತ್ತಾನ ಅಹಮರ್ಥಂ. ಚೇತನ ಅಂದ್ರೆ ಯಾರು? ಆತ್ಮ, ಜೀವಾತ್ಮ, ಇವೆಲ್ಲ ಹೇಳುವಂತಹದ್ದು ಚೇತನ. ಚಿತ್ ಅಚಿತ್ 2 ಭಾಗ. ಅಚಿತ್ ಅಂದ್ರೆ ಚೇತನ ಇಲ್ಲದ್ದು, ಜಡ ಅಂತ ಹೇಳುವಂತಹದ್ದು. ಚೇತನ ಎಂಬ ಹೆಸರುಳ್ಳಂತ ಅವರ ತತ್ವ ಜೀವ ಎಂಬ ಶಬ್ದದಿಂದಲೂ ಹೇಳುತ್ತೆ. ಇದು ಸ್ವರೂಪದಿಂದಲೋ ಶಕ್ತಿ ಮೊದಲಾದ ಗುಣಗಳಿಂದಲೋ ಪರಿಚ್ಛೇದನ ಹೊಂದಿರುವ ಅಹಂ ಅರ್ಥವಾಗಿದೆ. ಈಗ ನಾನು ಅಹಂ ಅಂತ ಹೇಳ್ಕೊಂಡ್ರೆ ಈ ಶರೀರವೋ, ಶರೀರದ ಒಳಗಿರೋ ನಾನು ಈಗ ಮಾತಾಡ್ತಾ ಇರೋದು, ಶರೀರ ಮಾತಾಡುತ್ತೋ? ಶರೀರದ ಅಂಗವಾಗಿ ಬಾಯಿಂದ ಮಾತಾಡ್ತಿದೆ, ಆದ್ರೆ ಮಾತಾಡೋ ಇರೋದು ಒಳಗೆ ಯಾರು? ಅವನು ಬೇರೆ, ಇವನು ಬೇರೆ. ಈ ದೇಹಾತ್ಮ ಭ್ರಮೆ ಹೋಗ್ಬೇಕು. ಅದರಿಂದ ಶರೀರ ಅಚೇತನ ವರ್ಗಕ್ಕೆ ಸೇರುತ್ತೆ. ಜೀವಾತ್ಮ ಒಳಗಡೆ ಇರೋದ್ರಿಂದ ಇದೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಆ ಜೀವಾತ್ಮ ಇಲ್ದಲ್ಲೇ ಇದ್ದಾಗಲೂ ಅದು ಮಾಡಿ ನೋಡೋಣ, ಸಾಧ್ಯನೋ? ಇವೊಂದು ಹೆಣ ಇದೆ ಅಲ್ಲಿ, ಆ ಹೆಣಕ್ಕೆ ತುಂಬಾ ಇಷ್ಟವಾದ ಯಾವ್ದೋ ಸ್ವೀಟ್ ತಂದು ಕೊಡಿ, ತಿನ್ನುತ್ತಾ? ಎದ್ದು ಓಡಾಡು ಅಂತ ಹೇಳಿ ಮಾಡುತ್ತೋ? ಯಾಕೆ ಈಗ ಯಾವ್ದು ಮಾಡಲ್ಲ?
ಒಳಗಡೆ ಒಬ್ಬ ಇದ್ದ ಅದರ ರಕ್ಷಕನಾಗಿ. ಅವನು ಹೊರಟ ಮೇಲೆ ಅದು ಬರೀ ಅಚೇತನವೇನೆ. ಪಾಂಚಭೌತಿಕವಾಗಿ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಇವುಗಳ ಸಮ್ಮಿಶ್ರದಿಂದ ಉಂಟಾಗಿರೋದು. ನೀರಿನ ಅಂಶ ಇಷ್ಟಿದೆ, ಅದರಲ್ಲಿ ಆ ಆಕಾಶದ ಅಂಶ ಇಷ್ಟಿದೆ, ಹೀಗೆ ಒಂದೊಂದು ಕೂಡ ಅದನ್ನ ಪಂಚಭೂತಗಳಲ್ಲಿ ವಿಲೀನಗೊಳಿಸೋದು ಕಡೆಗೆ ಶರೀರ. ಸೊ ಚೇತನ ಇವನು ನಾನು ಅಂತ ಹೇಳ್ಕೊಳ್ಬೇಕಾದ್ರೆ ಒಳಗಿರುವಂತ ಆ ಅಹಂ ಹೇಳ್ತೀವಲ್ಲ, ಆ ಅಹಮರ್ಥವಾಗಿದೆ. ಅವನಿಗೆ ಸ್ವರೂಪದಲ್ಲಿ ವ್ಯತ್ಯಾಸ ಅಷ್ಟೆ. ಮಗುವಾಗಿದ್ದಾಗ ಚಿಕ್ಕ ಶರೀರ, ಬಾಲ್ಯ ಶರೀರ, ಅವಾಗ ಜ್ಞಾನ ಅಷ್ಟೊಂದಿರ್ಲಿಲ್ಲ. ಅವನ ಜ್ಞಾನದಲ್ಲಿ ಸಂಕೋಚ ಮತ್ತು ವಿಕಾಸ ಉಂಟಾಗ ಆಮೇಲೆ ಸದ್ಗುರನ್ನ ಆಶ್ರಯಿಸಿ ಎಲ್ಲವನ್ನು ತಿಳಿದ. ಮೊದಲು ತಿಳಿದಿದ್ನು. ಸೊ ಮೊದಲು ಅಜ್ಞಾನಿಯಾಗಿದ್ದವನು ಆಮೇಲೆ ಜ್ಞಾನಿಯಾದ. ಯಾರು? ಜೀವಾತ್ಮ. ಇದನ್ನ ಹೇಳುವಂಥದ್ದು. 16 இது ஸ்வயம் பிரகாசத்தையாலும் ஞான குணாஷ்டயமாகையாலும் ஞானமென்று பெயர் பெற்று இரண்டுபடியாலும் தனக்கு தான் தோன்றுமதாய் அனுகூலம் சுபாவமாய் அதிசூக்ஷ்மமாய் திலத்தில் தைலம் போலவும் தாருவில் அக்னி போலவும் சர்வ சேதனங்களிலும் பிரவேசிக்கவத்தாய் நிர்விகாரமாய் குணத்ரய ரஹிதமாய் கண்டு கேட்டு உத்து மோந்து உண்டுழலும் ஐங்கருவி அழுக்கும் விஷயமன்றிக்கு நிஷ்கிருஷ்ட வேஷத்தில் தேவத்வ மனுஷ்யத்வாதி பேதங்கள் இல்லாமையாலே தேவ மனுஷ்யாதி சப்த கோச்சரமன்றிக்கு ಸರ್ವಾತ್ಮ ಸಾಧಾರಣಗಳಾನ ಅಹಂಬುದ್ಧಿ ಶಬ್ದಗಳಾಲೆ ತಂದಾಮುಕ್ಕು ಅನುಭಾವ್ಯಮಾಯ್ ಇರುಕ್ಕಂ. ಜೀವಾತ್ಮನ ಬಗ್ಗೆ ಇಷ್ಟು ಹೇಳಿದ್ರು. ಇದು ಸ್ವಯಂ ಪ್ರಕಾಶವಾಗಿ. ಈಗ ನಾನು ಅನ್ನೋದನ್ನು ತೋರಿಸೋದಕ್ಕೆ ಇನ್ನೇನೋರು ಬೇಕಾ? ತನ್ನರಿವೆ ತನಗೆ ಗುರು ಅಂದ್ರು. ನನ್ನನ್ನು ನಾನು ತಿಳಿಯಬಲ್ಲೆ. ಏನ್ ತಿಳಿದಿದ್ದು? ಈ ಶರೀರ ನಾನು ಅಂತಾನೆ. ಈ ಶರೀರಕ್ಕಿಂತ ಬೇರೆಯಾದವನು ನಾನು. ಈಗ ನೀವು ನಾನು ಅಂತೀರಲ್ಲ, ಆ ನಾನು ಸ್ವಲ್ಪ ತೋರಿಸಿ ಅಂದ್ರೆ ತೋರ್ಸೋದಕ್ಕೆ ಸಾಧ್ಯನಾ ಬೇರೆಯವ್ರಿಗೆ? ನಾನು ಯಾರು? ಈಗ ಇದು ನನ್ನ ಕನ್ನಡಕ, ಇದು ನನ್ನ ಕೈಲಿರೋ ವಾಚು, ಇದು ನನ್ನ ಕೈ, ಇದು ನನ್ನ ಕೈ ಬೆರಳು, ಇದು ನನ್ನ ಪುಸ್ತಕ. ನಂದು ಅನ್ನೋದೆಲ್ಲ ತೋರ್ಸಿದ್ರಿ ನೀವು. ನಾನು ಅನ್ನೋದನ್ನ ತೋರಿಸಿ ಅಂದ್ರೆ ಈಗ ಮಾತಾಡ್ತಾ ಇದೆಯಲ್ಲ, ಅದು ಒಳಗಡೆಯಿಂದ ಏನ್ ಹೇಳ್ತಾ ಇದ್ದು, ಅದು ನಾನು. ಅದು ಸ್ವಯಂ ಪ್ರಕಾಶ, ತನ್ನನ್ನು ತಾನು ತಿಳಿಯುವಂತಹದ್ದು. ಜ್ಞಾನ ಎಂಬ ಗುಣಕ್ಕೆ ಇದು ಆಶ್ರಯವಾಗಿದೆ. ನಾನು ಜ್ಞಾನಿ, ನಾನು ಅಜ್ಞಾನಿ ಅನ್ನೋದನ್ನ ಧರ್ಮಭೂತ ಜ್ಞಾನದಿಂದ ಈ ಆತ್ಮ ತಿಳಿಯುತ್ತೆ. ಆದ್ದರಿಂದ ಇದಕ್ಕೆ ಜ್ಞಾನ ಎಂಬ ಹೆಸರು ಅನ್ವರ್ಥವಾಗಿದೆ. ಎರಡು ರೀತಿಯಲ್ಲೂ ತನಗೆ ತಾನು ತೋರಿ ಬರೋದಾಗಿ, ತನಗೆ ಅನುಕೂಲ ಸ್ವಭಾವವನ್ನು ಹೊಂದಿ ಅತಿ ಸೂಕ್ಷ್ಮವಾಗಿ ಎಳ್ಳಿನಲ್ಲಿ ಎಣ್ಣೆಯಂತೆಯೋ, ಎಳ್ಳಿನಲ್ಲಿ ಎಣ್ಣೆ ಇದೆ, ಹಾಲಿನಲ್ಲಿ ತುಪ್ಪ ಇದೆ ಅಂತಂದ್ರೆ ಅದಕ್ಕೆ ಸರಿಯಾದ ಪರಿಷ್ಕಾರ ಮಾಡಿದ್ರೆ ಬರುತ್ತೋ ಇಲ್ವೋ? ಹಾಲಿನಿಂದ ತಾನೇ ತುಪ್ಪ ಬರುವಂತಹದ್ದು. ಮರದಲ್ಲಿ ಬೆಂಕಿ ಇದೆ, ಎರಡು ಮರಗಳನ್ನು ಒಂದಕ್ಕೊಂದು ಚೆನ್ನಾಗಿ ಉಜ್ಜಿ, ಯಾವುದೇ ಮರ ಹೇಳಿ, ಅರಣಿ ಅಂತ ಅಂದ್ಬಿಟ್ಟು ಇಟ್ಕೊಂಡಾಗ ಅದು ವಿಶೇಷವಾಗಿ ಸ್ವಲ್ಪ ದೂರನೇ ಬೇಗ ಬರೀ ಬೆಂಕಿ ಹತ್ತುತ್ತೆ. ಆದ್ರೆ ಬೇರೆ ಬೇರೆ ಮರದಲ್ಲೂ ಇದೆ. ಮರದಲ್ಲಿ ಬೆಂಕಿ ಇದೆಯಾ ಅಂದ್ರೆ ಒಂದು ಮರಕ್ಕೆ ಇನ್ನೊಂದು ಮರನ ಉಜ್ಜಿದ್ರೆ ಅದರಲ್ಲಿ ಬರೋ ಹಾಗೆ ಎಳ್ಳಿನಲ್ಲಿ ಎಣ್ಣೆ, ತಿಲ ತೈಲವತ್ ದಾರು ವನ್ಹಿವತ್ ಅಂತಾರೆ. ಎಲ್ಲ ಅಚೇತನ ಪದಾರ್ಥಗಳಲ್ಲಿಯೂ ಕೂಡ ಈ ಚೇತನ ಅನುಪ್ರವೇಶ ಮಾಡಬಲ್ಲದ್ದಾಗಿ, ನಿರ್ವಿಕಾರವಾಗಿ, ಗುಣತ್ರಯ ರಹಿತನಾಗಿ, ಕಂಡು ಕೇಟು ಉತ್ತು ಮೋಂದು ಉಂಡು ಎಂಬಂತೆ 5 ಇಂದ್ರಿಯಗಳಿಗೂ ವಿಷಯವಾಗದ ನಿಷ್ಕೃಷ್ಟವಾದ ವೇಷದಲ್ಲಿ ಚೇತನತ್ವ, ಮನುಷ್ಯತ್ವ ಮೊದಲಾದ ಭೇದಗಳಿಲ್ಲದ ಕಾರಣ ದೇವ, ಮನುಷ್ಯ ಮೊದಲಾದ ಶಬ್ದಗಳಿಗೆ ಗೋಚರವಾಗದೆ ಎಲ್ಲಾ ಆತ್ಮರುಗಳಿಗೂ ಸಾಧಾರಣವಾದಂತಹ ಅಹಂ ಬುದ್ಧಿ ಮತ್ತು ಅಹಂ ಎಂಬ ಶಬ್ದ ಇವುಗಳಿಂದ ತಮಗೂ ಪರಸ್ಪರ ಹೇಳಲು ತಕ್ಕದ್ದಾಗಿದೆ. ಇದು ಆತ್ಮದ ಬಗ್ಗೆ ಸ್ವರೂಪ. ಸ್ವಯಂ ಪ್ರಕಾಶ ಅವನು ಸ್ವರೂಪದಲ್ಲಿ ಈ ಕರ್ಮದ ಯಾವ ಶರೀರ ಪ್ರತಿನೋ ಆ ಶರೀರದಲ್ಲಿ ಪೂರ್ಣವಾಗಿ ವ್ಯಾಪಿಸಿದ್ದಾನೆ. ಕಾಲಿನಿಂದ ತಲೆಯ ತುದಿ ತನಕ, ತಲೆ ಕೂದಲನ್ನು ಹೇಳಿದ್ರು ನೋವು ಆತ್ಮನಿಗೆ ಸಂವೇದ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಕೂಡ. ಹಾಗಾದ್ರೆ ಇವನು ಅಲ್ಲಿದ್ನೋ ಇಲ್ಲಿದ್ನೋ ಅಂತಂದ್ರೆ ನನ್ನ ಶರೀರದಲ್ಲಿ ಏನೇ ಆದ್ರೂ ಕೂಡ ಅದು ಜ್ಞಾನ ಅವನಿಗೆ ತಿಳಿಯುತ್ತೆ, ಬರುತ್ತೆ. ತನ್ನ ಧರ್ಮಭೂತ ಜ್ಞಾನದಿಂದ ಪಡಿತಾನೆ.
ಹೀಗೆ அகம்புத்தி சப்தங்களாலே தந்தாமுக்கு அனுபவியமாய் இருக்கும். 17 ಅವರ ತತ್ವವನ್ನ ಅಂದ್ರೆ ಪರತತ್ವಕ್ಕಿಂತ ಬೇರೆಯಾದದ್ದನ್ನ ಎರಡು ಬಗೆಯಾಗಿ ಜೀವ ಜಡ ಅಥವಾ ಚೇತನ ಅಚೇತನ ಅಂತ ವಿಭಾಗ ಮಾಡಿದ್ರು. ಒಂದು ಪರತತ್ವ, ಅದು ಪರಮಾತ್ಮ, ಅವಂದೆಲ್ಲ ನೋಡಿದ್ವಿ, ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ ಅಂತೆಲ್ಲ. ಈಗ ಈ ಅವರ ತತ್ವವನ್ನ ಎರಡು ಭಾಗ, ಒಂದು ಚೇತನ ಲಿವಿಂಗ್, ಇನ್ನೊಂದು ನಾನ್ ಲಿವಿಂಗ್. ಆ ಎರಡು ಜೀವ ಮತ್ತು ಜಡ ಎಂದು ವಿಭಾಗ ಮಾಡಿದ್ರು. ಇವುಗಳಲ್ಲಿ ಜೀವನ ಸ್ವರೂಪ ಸ್ವಭಾವಗಳನ್ನ 15 ಮತ್ತು 14ನೇ ಚೂರ್ಣಿಕೆಯಲ್ಲಿ ಈಗ ತಾನು ಹೇಳಿದ್ರು. ചേതനமான அவர தத்துவவாது ஜீவ சப்த வாச்சியமாய் ಸ್ವರೂಪತ್ತಾலும் ಶಕ್ತಿಯಾದಿ ಗುಣಗಳಾலும் ಪರಿಚ್ಛೇದವತ್ತಾನ ಅಹಮರ್ಥಂ ಅಂತ ಅವೆರಡರಲ್ಲಿ ಚೂಡಿಕೆಯಲ್ಲಿ ನಿರೂಪಿಸಿದ್ರು. ಈ ಅವರ ತತ್ವ ಜೀವ ಶಬ್ದವಾಚ್ಯ ಸ್ವರೂಪದಿಂದಲೂ ಶಕ್ತಿ ಮೊದಲಾದವುಗಳಿಂದಲೂ ಇದು ಪರಿಚ್ಛೇದಕ್ಕೆ ಅಂದ್ರೆ ಅಳತೆಗೆ ಒಳಗಾಗದ್ದು, ಅಳತೆಗೆ ಒಳಗಾಗಿದೆ. ಅಂದ್ರೆ ಈ ಶರೀರಕ್ಕೆ ನಾನು ಸೀಮಿತ, ಈ ನಿಮ್ ಶರೀರದಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗುತ್ತೋ, ನನ್ನ ಶರೀರದಲ್ಲಿ ಏನಾದ್ರೂ ಕೂಡ ನನಗೆ ಅರಿವು ಉಂಟಾಗುತ್ತೆ. ಆ ರೀತಿಯಲ್ಲಿ ಲಿಮಿಟೆಡ್ ಪರಿಚ್ಛೇದ ಅಂದ್ರೆ ಅದು ಅಳತೆಗೆ ಒಳಗಾಗದ್ದು. ಆದ್ರೆ ಈಶ್ವರ ತತ್ವ ಎಲ್ಲರಲ್ಲೂ ಇದ್ದಾನೆ, ಅವನಿಗೆ ಲಿಮಿಟೇ ಇಲ್ಲ. ಎಲ್ಲವನ್ನು ಒಂದೇ ಕಾಲದಲ್ಲಿ ತಿಳಿಯಬಲ್ಲ ಅವನು. ಮುಂದೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ಈಗ ಏನಾಗ್ತಾ ಇದೆ, ಎಲ್ಲೆಲ್ಲಿ ಯಾವ ಲೋಕದಲ್ಲಿ ಯಾರು ಏನೇನ್ ಮಾಡ್ತಿದ್ದಾರೆ, ಎಲ್ಲದರ ಕಂಪ್ಲೀಟ್ ಅರಿವು ಅವನಿಗಿದೆ. ಅದು ಆ ಪರಮಾತ್ಮನಿಗೆ ಸಾಕು. ಇದನ್ನು ತಿಳಿಯಲು ಮತ್ತೊಂದು ಸಹಾಯ ಬೇಕಿಲ್ಲ ಅವನಿಗೆ. ಸ್ವಯಂ ಪ್ರಕಾಶ, ನಾನು ಎಂದು ತಿಳಿಯಲು ಇನ್ನೊಂದು ಪ್ರಕಾರ ಬೇಕಿಲ್ಲ. ಜ್ಞಾನ ಎಂಬ ಗುಣಕ್ಕೆ ಅದು ಬದ್ಧವಾಗಿರುವಂತಹದ್ದು. ನಾನೆನ್ಗಿರ ಅರ್ಥಂ ತಂತಾನೆ பரபுத்தி விஷயமாம் போது அவன் இவன் அவன் எவன் என்றும் நீ என்றும் தோத்தும். நாம் அவன் இவன் உவன் ಅವள் ಇವಳು ಉವಳೆವಳ್ ತಾಮದು ಇದುವುದು. ಅಲ್ಲಿ ನಮ್ಮಾಳ್ವಾರ್ ಹಾಡಿದಂತೆ ಚೇತನ ಅಚೇತನ ಇವುಗಳನ್ನು ಹೇಳ್ಬೇಕಾದ್ರೆ ನಾನು ಎಂದು ತಿಳಿಯಲು ಇನ್ನೊಂದು ಪ್ರಕಾಶ ಬೇಕಿಲ್ಲ. ಇದಕ್ಕೆ ಬೇರೆ ಏನೇನು ಬೇಕೇನೋ, ತನ್ನ ಅರಿವೇ ತನಗೆ ಗುರು, ಜ್ಞಾನದಿಂದ ಪಡೆದ. ಯಾವ ಜ್ಞಾನ? ಅದು ಧರ್ಮಭೂತ ಜ್ಞಾನ ಅಂತಾರೆ. ಎಲ್ಲ ಅಚೇತನ ವಸ್ತುಗಳಲ್ಲಿಯೂ ಇದು ಅಂತ ಪ್ರವೇಶಿಸಬಲ್ಲದ್ದು. ಇದಕ್ಕೆ 2 ಉಪಮಾನಗಳನ್ನು ಕೊಟ್ಟಿದೆ. ಸ್ವರೂಪದಲ್ಲಿ ಜೀವತತ್ವಕ್ಕೆ ಯಾವ ಪರಿಣಾಮನೂ ಆಗುವುದಿಲ್ಲ. ಈಗ ಬಾಲ್ಯದಲ್ಲಿ ಆಗ್ಲಿ, ಕೌಮಾರ್ಯದಲ್ಲಾಗ್ಲಿ, ವಾರ್ಧಕ್ಯದಲ್ಲಿರೋ ಆಗ್ಲಿ, ಆ ಜೀವ ಬೇರೆ ಬೇರೆ, ನಾವೊಂದೊಂದ್ಸಲಿನೂ ಬೇರೆ ಬೇರೆ. ಅದು ಹೋಯ್ತು, ಮಗುವಾಗಿದ್ದಾಗ, ದೊಡ್ಡವನಾದಾಗ ಇನ್ನೊಂದು ಚೇತನ ಬಂತು, ಅವನು ಮುದುಕನಾಗಿದ್ದಾಗ ಇನ್ನೊಂದು ಬಂತು ಇದೆಯಾ? ಇರುವಂತ ಆತ್ಮ ಅಣುವಾದ ರೂಪವೇನೆ. ಅವನು ಹೇಳ್ತಾನೆ, ನಾನು ಮಗುವಾಗಿದ್ದಾಗ ಹಿಂಗಿದ್ದೆ, ಹುಡುಗನಾಗಿ ಶಾಲೆಗೆ ಹೋಗ್ಬೇಕಾದ್ರೆ ಹಿಂಗಿದ್ದೆ, ಯೌವನದಲ್ಲಿ ಹಿಂಗಿದ್ದೆ, ಈಗ ವಾರ್ಧಕ್ಯದಲ್ಲಿ ಹೇಗಿದೆ. ಈ ಎಲ್ಲ ಅನುಭವ ಯಾರಿಗೆ? ಆತ್ಮನಿಗೆ. ಯಾವ್ದ್ರ ಮುಖಾಂತರ? ಆ ಶರೀರದಿಂದ. ಸೊ ಬದಲಾವಣೆ ಎಲ್ಲ ಹೊಂದಿದ್ದು ಯಾವುದು? ಸ್ವರೂಪದಲ್ಲೇನೆ. ಮಗುವಾಗಿ 2-3 2 ಅಡಿ ಅಂತ ಇಟ್ಕೊಂಡ, ಅವಾಗ ಹುಟ್ಟಿದಾಗ ಅಷ್ಟೇ, ತುಂಬಾ ಚಿಕ್ಕದಾಗಿ. ಆಮೇಲೆ 6 ಅಡಿ ಬೆಳೆದ. ಯಾವುದು ಬೆಳೆದಿದ್ದು? ಇವನ ಶರೀರವ. ಸೊ ಶರೀರದಲ್ಲಿ ಸ್ವರೂಪದಲ್ಲೇ ಪೂರ್ಣವಾದ ಬದಲಾವಣೆ. ಆದ್ರೆ ಇವನಿಗೆ ಮಗುವಾಗಿದ್ದಾಗ ಏನು ಗೊತ್ತಿರ್ಲಿಲ್ಲ. ಇವನ ಜ್ಞಾನದಲ್ಲಿ ಸಂಕೋಚ ವಿಕೋಸ. ಇದು ಜೀವಾತ್ಮನಿಗೂ ಮತ್ತೆ ಜಡ ತತ್ವಕ್ಕೂ ಇರುವ ವ್ಯತ್ಯಾಸ. ಸೊ ಅಚೇತನದಲ್ಲಿ ಇವನು ಅಂತಹ ಪ್ರವೇಶಿಸ್ತಾನೆ. ಅನೇಕ ಜೀವೇನ ರೂಪೇಣ ನಾಮರೂಪೇಣ ವ್ಯಾಕರವಾಣಿ ಅಂತ ಉಪನಿಷತ್ತು ಹೇಳುವಂತೆ. ಸ್ವರೂಪದಲ್ಲಿ ಜೀವತತ್ವಕ್ಕೆ ಯಾವ ಪರಿಣಾಮನೂ ಆಗುವುದಿಲ್ಲ. ಅದು ಯಾವ ಶರೀರವನ್ನು ಪ್ರವೇಶಿಸುತ್ತೋ ಅದಕ್ಕೆ ಅನುಗುಣವಾಗಿ ದೇವ, ಮನುಷ್ಯ ಮೊದಲಾದ ಹೆಸರುಗಳು ಬರುತ್ತೆ. ಜಡದ್ರವ್ಯ ಅಥವಾ ಪ್ರಕೃತಿಯು ಸತ್ವ, ರಜಸ್, ತಮಸ್ ಎಂಬ ಗುಣಗಳಿಗೆ ಆಶ್ರವಾಗಿದೆ. ಆ ಗುಣತ್ರಯಗಳಿಂದ ಬಿಡಲ್ಪಟ್ಟದ್ದು ಜೀವತತ್ವ. ನಾನು ಅಹಂ ಎಂಬ ಶಬ್ದದಿಂದ ಅದನ್ನು ಕರೀತಾರೆ. ಈ ಶಬ್ದ ಎಲ್ಲ ಆತ್ಮರಿಗಳಿಗೂ ಸಮಾನ. ಇದು ಅಹಂ ಎನ್ನುವಂತಹ ಬುದ್ಧಿಗೆ ಇದು ಆಶ್ರಯ ಅಂತ. ಸೊ ಹೀಗೆ ತತ್ವ ಮಾತೃಕೆಯಲ್ಲಿ ತತ್ವ ಏನು ಅಂದ್ರೆ ಪರಾವರ ತತ್ವ ಅಂದ್ರು. ಪರ ಅಂದ್ರೆ ಯಾವುದು, ಅವರ ಅಂದ್ರೆ ಯಾವುದು, ಅಲ್ಲಿಂದ ಮುಂದಕ್ಕೆ ಚೇತನ ಯಾವುದು, ಅಚೇತನ ಯಾವುದು ಅನ್ನೋದರ ವರ್ಣನೆ ಬರ್ತಾ ಇದೆ. ಆ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಮುಂದಿನ ವಾರ ಮತ್ತೆ ಮುಂದುವರಿಸೋಣ. 17ನೇದು ಆಯ್ತು. ಇದರಲ್ಲಿ ನಾನು ಎನ್ಗಿರ ಅರ್ಥಂ ತಾಂತಾನೆ ಪರಬುದ್ಧಿ ವಿಷಯಮಾಂ ಪೋದು
ಅವನ್ ಇವನು ಯವನ್ என்றும் நீ என்றும் தோற்றும் ಆ ಜಾಗದಲ್ಲಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.